ಹಿಂದುತ್ವದ ಒಂದು ಗುಣ. ಎಲ್ಲ ರಿಲಿಜನ್ಗಳ ತಾಯಿ ಇದು ಹಿಂದುತ್ವ ಅಂತ. ಈ ಜೈ ಶ್ರೀರಾಮ್ ಅನ್ನೋದು ಅದೊಂದು ಯುದ್ಧದ ಕರೆ ಹೌದು, ಇಲ್ಲ ಅಂತ ಹೇಳಲ್ಲ ನಾನು. ಆದರೆ ನಾನೀಗ ಹೇಳಿದ್ದು ಒಂದು ಯುದ್ಧದ ಘೋಷಣೆಯಾಗಿ ಹೇಳಲಿಲ್ಲ. ಈಗ ಜೈ ದುರ್ಗೆ ಅಂತ ಏನು ಹೇಳ್ತಾರೆ, ಅದು ಯುದ್ಧದ ಕರೆ, ಅದು ಕರ್ತವ್ಯದ ಕರೆ. ಅದು ನಾನು ಹೇಳಿದ್ದು ಎರಡು ಅಂಶಗಳ ಕಾರಣ. ಒಂದು ಸಮಾಜದ ಹಾಸು ಮತ್ತು ಹೊಕ್ಕು ಅಂತ ಇರುತ್ತೆ. ಬಟ್ಟೆ ನೇಕಾರಿದ್ರೆ ಗೊತ್ತಾಗುತ್ತೆ. ಅದು ಒಂದು ಹಾಸು ಒಂದು ಹೊಕ್ಕು ಅಂತ ಹೀಗೆ ಇರುತ್ತಲ್ಲ, ಕ್ರಾಸ್ ಸೆಕ್ಷನ್, ಅದು ಟೆಕ್ಸ್ಚರ್ ಅಂತೀವಿ. ಆ ಥರ ಭಾರತೀಯ ಸಮಾಜದ ಟೆಕ್ಸ್ಚರ್ನ ಎರಡು ಭಾಗ ಇದೆ. ಒಂದು ಅಧ್ಯಾತ್ಮ, ಇನ್ನೊಂದು ಧರ್ಮ. ಅಧ್ಯಾತ್ಮ ಅಂದರೆ ನನ್ನನ್ನು ನಾನು ಹೇಗೆ ನೋಡ್ತೀನಿ ಅನ್ನುವುದು ಅಧ್ಯಾತ್ಮ. ಅದು ಸ್ವಾರ್ಥದ ವಿಷಯ. ಸ್ವಾರ್ಥ ಅಂದರೆ ಕೆಟ್ಟದ್ದು ಅಂತ ಅಂದ್ಕೊಳ್ಳೋ ಅಗತ್ಯ ಇಲ್ಲ. ಆ ಥರ ಎಷ್ಟೊಂದು ಶಬ್ದಗಳು ಅಪಮೌಲ್ಯ ಆಗಿದೆ, ಅದರಲ್ಲಿ ಸ್ವಾರ್ಥ ಅನ್ನೋದು ಒಂದು ಅಪಮೌಲ್ಯ ಆಗಿರೋ ಶಬ್ದ. ನಾನು ನನ್ನನ್ನು ಏನಂತ ನೋಡ್ತೀನಿ, ಹೇಗೆ ನೋಡ್ತೀನಿ ಅನ್ನುವುದು ಸ್ವಾರ್ಥ, ಅನ್ನುವುದು ಅಧ್ಯಾತ್ಮ, ಅನ್ನುವುದು ಪರಮಾರ್ಥಕ್ಕೆ ಕಾರಣ. ಅದರ ಎರಡನೇ ಭಾಗ ನಾನು ನನ್ನನ್ನು ಹೇಗೆ ನೋಡ್ತೀನಿ, ಹಾಗೆ ಉಳಿದಿದ್ದನ್ನೇ ಏನಂತ ನೋಡ್ತೀನಿ, ಅದರ ಜೊತೆಗೆ ಹೇಗೆ ವ್ಯವಹರಿಸ್ತೀನಿ ಅನ್ನೋದು ಧರ್ಮ. ಈ ಎರಡೂ ಕೂಡಿದ್ರೆ ಒಂದು ಸಮಾಜ ರೂಪಿತವಾಗುತ್ತೆ. ಅದನ್ನು ನಾವು ಬೇರೆ ಬೇರೆ ಶಬ್ದಗಳಲ್ಲಿ ಸಂಸ್ಕೃತಿ, ಧರ್ಮ ಇತ್ಯಾದಿ ಎಲ್ಲ ಹೇಳ್ತೀವಿ. ಇದರೊಳಗಡೆ ಸರಳವಾಗಿ ನಮ್ಮ ಅರ್ಥಕ್ಕೋಸ್ಕರ ನಾನು ಈ ವಿಷಯ ಮೇಲೇನು ಹಾಕಿದ್ದಾರೆ, ವರ್ತಮಾನ ಪರಿಸ್ಥಿತಿಯಲ್ಲಿ ಹಿಂದುತ್ವದ ಪ್ರಸ್ತುತತೆ ಅಂತ, ಅದಕ್ಕೊಂದು ಸಣ್ಣ ಜೋಡಣೆಯನ್ನು ಕೂಡ ಮಾಡ್ತೀನಿ. ಪ್ರಸ್ತುತತೆ ಮತ್ತು ಪ್ರಸ್ತುತಿ. ನಾವು ಹಿಂದುತ್ವವನ್ನು ಹೇಗೆ ಪ್ರಸ್ತುತಪಡಿಸಬೇಕು ಅನ್ನುವುದು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಒಂದನೇದು ರೆಲೆವೆಂಟಾ, ಎರಡನೇದು ನಾವು ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನುವ ಎರಡೂ ವಿಷಯವನ್ನು ನಾವು ನೋಡಬೇಕಾಗತ್ತೆ. ಈಗ ನಾವು ಪ್ರೆಸೆಂಟ್ ಮಾಡುವಾಗ ಒಂದು ಒತ್ತಡ ಏನಿರುತ್ತೆ ನಮಗೆ ಅಂದರೆ, ಉಳಿದವರು ಇದನ್ನು ಏನು ಹೇಳ್ತಾ ಇದ್ದಾರೆ ಅದಲ್ಲ ಅಂತ ಹೇಳಬೇಕು ಅಂತ. ನೇತಿ ಅನ್ನೋ ಕ್ರಮವೂ ಉಪಯುಕ್ತವೇ, ಆದರೆ ಅದರೊಳಗೆ ಸಿಕ್ಕಾಕೋಬಾರ್ದು ನಾವು. ಅದಕ್ಕಿಂತ ಹೆಚ್ಚು ನಾನೇನು ಹೇಳಬೇಕು ಅಂತಿದ್ದೀನಿ ಅನ್ನೋದನ್ನು ಹೇಳಬೇಕಾಗತ್ತೆ. ಆ ಹಿನ್ನೆಲೆ ಒಳಗಡೆ ಒಂದಷ್ಟು ಮಟ್ಟದ ಸ್ಪಷ್ಟತೆ ನಮ್ಮೆಲ್ರಿಗೂ ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಸರಳವಾಗಿ ನಮ್ಗೆ ಅರ್ಥವಾಗುವ ವಿಷಯ, ಮನುಷ್ಯ ಅಂತ ಒಂದು ಪ್ರಾಣಿ. ಅದ್ರ ಬಗ್ಗೆ ಯಾರಿಗೂ ಸಂಶಯ ಇರಲ್ಲ. ಏನಯ್ಯ ನೀ ಮನುಷ್ಯನ ಅಂತ ಕೇಳಿದ್ರೆ ಹೌದು ಅಂತ ಹೇಳ್ತೀವಿ. ಹೇಗೆ ಗೊತ್ತಾಯಿತು ನಿಮಗೆ ಅಂದರೆ, ಮನುಷ್ಯನ ಒಂದು ಆಕಾರ ಇದೆ. ಒಂದು ಪ್ರಾಣಿಗೂ ಮನುಷ್ಯನಿಗೂ ಅಂಗಗಳು ಹೆಚ್ಚು ಕಡಿಮೆ ಒಂದೇ ಇರುತ್ತೆ. ಅದಕ್ಕೂ ಎರಡು ಕಿವಿ ಇರ್ಬೋದು, ನಾವು ಎರಡು ಕಾಲು ಎರಡು ಕೈ ಅಂತೀವಿ, ಆದರೆ ಅಲ್ಲಿ ಲಿಂಬ್ಸ್ ಲೆಕ್ಕಕ್ಕೆ 4 ಇರೋ ಅಂತ ಬೇಕಾ ಅಷ್ಟು ಪ್ರಾಣಿಗಳಿರುತ್ತೆ. ಹಾಗಿದ್ದರೆ ಆ ಪ್ರಾಣಿ ಈ ಮನುಷ್ಯನಿಗೂ ವ್ಯತ್ಯಾಸ ಇದೆಯಾ ಅಂದರೆ ಇದೆ. ಯಾಕೆಂದರೆ ಯಾವ ಅಂಗ ಹೇಗಿದೆ, ಎಲ್ಲಿದೆ ಅನ್ನೋದ್ರ ಮೇಲೆ ಗೊತ್ತಾಗೋಗುತ್ತೆ ಇದು ಮನುಷ್ಯ ಅಂತ. ಹಾಗಾಗಿ ಮನುಷ್ಯನ ನೀನು ಅಂತ ಕೇಳುವ ಪ್ರಶ್ನೆ ಇಲ್ಲ, ಅದು ಆಕಾರಕ್ಕೆ ಸಂಬಂಧಪಟ್ಟಿತ್ತು. ಆದರೆ ಮನುಷ್ಯ ಹೇಗೆ ನಡ್ಕೊಳ್ಬೇಕು ಅಂತ ನಾವು ಇಷ್ಟು ವರ್ಷಗಳಲ್ಲಿ ಕಂಡುಕೊಂಡಿದ್ದೀವಿ. ಹಾಗಾಗಿ ಮನುಷ್ಯ ಆದವನು ಒಂದು ನಾಯಿಗೆ ಒದ್ರೆ ಮನುಷ್ಯತ್ವ ಇಲ್ಲ ಅಂತೀವಿ. ಅಂದರೆ ಮನುಷ್ಯನ ಆಕಾರಕ್ಕಿಂತ ಅದರೊಳಗಿನ ಅಡಕ ಏನು ಗುಣ ಇದೆ ಅದು ತತ್ವಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ಮನುಷ್ಯತ್ವ ಅಂತ ಶಬ್ದ ಹೇಳ್ತೀವಿ. ಹಾಗೆ ಹಿಂದೂ ಅನ್ನುವುದು ಆಕಾರ, ಹಿಂದುತ್ವ ಅನ್ನೋದು ಗುಣ. ಆದರೆ ಗುಣ ಅಮೂರ್ತವಾದ್ದು. ಅಮೂರ್ತವಾದ್ದನ್ನು ಹೇಳೋಕ್ಕೆ ಬೇಕಾಗತ್ತೆ. ಈಗ ಧರ್ಮವೀರ ಅನ್ನುವುದು ಒಂದು ಅಮೂರ್ತವಾದ ಗುಣವಾಚಕವಾದರೆ, ಧರ್ಮವೀರ ಅನ್ನುವ ಆ ಗುಣಕ್ಕೆ ಒಂದು ಪ್ರಕಟೀಕರಣ ಯಾರು ಅಂದರೆ ಸಂಭಾಜಿ ಮಹಾರಾಜ್. ಆವಾಗ ಧರ್ಮವೀರ ಅನ್ನುವ ಗುಣಕ್ಕೆ ವಾಚಕ ಅದು. ಅಂದರೆ ಯಾವುದೇ ಗುಣವನ್ನು ತೋರಿಸ್ಬೇಕಾದ್ರೆ ಅದನ್ನು ನಡ್ಕೊಳ್ಳೋ ಅಂಥ ಒಂದು ಸಮಾಜ ಬೇಕಾಗತ್ತೆ. ಹಾಗಾಗಿ ಒಂದು ಹಿಂದುತ್ವ ಅನ್ನೋದನ್ನು ನಾವು ಏನು ಅಂತ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದಾದರೆ, ಆ ಆಧ್ಯಾತ್ಮದ ನೆಲೆಯಲ್ಲಿ ಧರ್ಮ ಅಂತೇನಿದೆ, ಆ ಧರ್ಮದಂತೆ ನಡವಳಿಕೆಗೆ ಏನು ಸಂಸ್ಕೃತಿ ಅಂತೀವಿ, ಅದನ್ನು ನಡೆಸುವ ಸಮಾಜ ಇದೆ. ಇದೆಲ್ಲದ ಜೊತೆಗೆ ಇದಕ್ಕೊಂದು ದೀರ್ಘಕಾಲದ ಇತಿಹಾಸ ಇರುತ್ತೆ. ಇದೆಲ್ಲ ಸೇರಿದ ಒಟ್ಟು ಹಿಂದುತ್ವ. ಹಿಂದುತ್ವ ಅಂದರೆ ಸಾಮಾನ್ಯ ಅರ್ಥದಲ್ಲಿ ಧರ್ಮ ಅಷ್ಟೇ ಅಲ್ಲ. ಯಾಕೆಂದರೆ ಧರ್ಮ ಅನ್ನೋ ಶಬ್ದವೇ ಬಹಳ ವ್ಯಾಪಕವಾದಂತಹ ತುಂಬ ರೀತಿಯ ಒಳಗೊಳ್ಳುವಿಕೆಗಳನ್ನು ಅದು ಇಟ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಧರ್ಮ ಅಂದಾಗ ರಿಲಿಜನ್ ಅನ್ನೋ ಅರ್ಥದಲ್ಲೂ ನಾವು ತಗೊಳ್ತೀವಿ, ತಪ್ಪೇನಿಲ್ಲ. ಆದರೆ ಅಷ್ಟೇ ಅಲ್ಲ ಅದು. ಧರ್ಮ ಅಂದರೆ ರಿಲಿಜನ್ ಅನ್ನೋ ಅರ್ಥಕ್ಕೂ ಅದಕ್ಕೆ ವ್ಯಾಪ್ತಿ ಇದೆ, ಆದರೆ ಅಷ್ಟೇ ಅಲ್ಲ ಅದು. ಹಾಗೆಯೇ ರಿಲಿಜನ್ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಬೇರೆ ಶಬ್ದಗಳು ನಮ್ಮ ಹತ್ರ ಇಲ್ಲ. ಹಾಗೆ ಡ್ಯೂಟಿ ಅನ್ನುವುದ ಅರ್ಥಕ್ಕೂ ಅದಿದೆ. ಕಾಸ್ಮಿಕ್ ಲಾಸ್ ಅನ್ನೋ ಅರ್ಥದಲ್ಲೂ ಇದೆ. ಅದಕ್ಕೆ ಇಲ್ಲಿರುವವರಿಗೆ ಬಹುಪರಿಚಿತರಾಗಿರುವಂತಹ DVG ಅವರ ಬಹಳ ಸುಂದರವಾದಂತಹ ಒಂದು ಪುಸ್ತಕ ಇದೆ, ಸತ್ಯ ಋತ ಧರ್ಮ ಅಂತ. ಎಲ್ಲರೂ ಓದಬೇಕು.
ಯಾಕೆ ಅಂದರೆ ಒಂದು ಫಂಡಮೆಂಟಲ್ಸನ್ನು ಸರಿಯಾಗಿ ಹೇಳುತ್ತೆ. ಎರಡನೇದು ಹಿಂದುತ್ವದ ಪುಸ್ತಕದಂತೆ ಸಣ್ಣದು ಅದು. ಭಾರತದ ಸಾಮಾನ್ಯ ಸೌಷ್ಠವ ಏನು ಅಂದರೆ ಪುಸ್ತಕವನ್ನು ಸಣ್ಣದಾಗಿ ಬರಿಬೇಕು ಅನ್ನೋದು ಸಾಮಾನ್ಯ ಕ್ರಮ ನಮ್ಮದು. ಸಣ್ಣದಾಗಿ ಬರಿಬೇಕು, ಬರೆದಿದ್ದು ಮೌಲ್ಯವಂತಾಗಿರಬೇಕು. ಹಾಗಾಗಿ ದಯವಿಟ್ಟು ಸತ್ಯ, ಋತ, ಧರ್ಮ ಈ ಪುಸ್ತಕವನ್ನು ಓದಿ. ಯಾಕೆಂದರೆ ಈ ಶಬ್ದಗಳೇನಿದೆಯಲ್ಲ, ಈ ಶಬ್ದಗಳನ್ನು ಸರಿಯಾಗಿ ತಿಳ್ಕೊಳ್ಳೋದಲ್ಲೇ ಇದ್ದರೆ ಹಿಂದುತ್ವವನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ. ಅದಕ್ಕೋಸ್ಕರ ನಾವು ತುಂಬ ಸರಿ ಏನು ಮಾಡ್ತೀವಿ ಅಂದರೆ ಅವರೇನು ಹೇಳಿದ್ರು ಇವರೇನು ಹೇಳಿದ್ರು ಅನ್ನೋದಕ್ಕಿಂತ ಮೂಲವಾಗಿ ಭಾರತದಲ್ಲಿ ಅಧ್ಯಾತ್ಮ ಅಂದರೆ ಏನು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಅಧಿ ಅನ್ನೋ ಶಬ್ದ ಸಂಬಂಧಪಟ್ಟಿದ್ದು ಅಂತ ಅದರ ಅರ್ಥ. ಅದಕ್ಕೆ ತಾಪತ್ರಯ ಅನ್ನೋ ಶಬ್ದ ನಮ್ಮಲ್ಲಿ ಪ್ರಚಲಿತವಾಗಿರುತ್ತೆ. ಇಂದೊಳ್ಳೆ ತಾಪತ್ರಯಪ್ಪ ಅಂತ. 3 ತಾಪಗಳು, ಭೌತಿಕ, ದೈವಿಕ ಮತ್ತು ಆತ್ಮಿಕ ಅಂತ. ಅದರೊಳಗಡೆ ಭೌತಿಕ ಮತ್ತು ದೈವಿಕ ಸಾಮಾನ್ಯವಾಗಿ ಮನುಷ್ಯನ ಕೈಯಲ್ಲಿ ಹೆಚ್ಚಾಗಿ ಇರದೇ ಇರುವ ವಿಷಯಗಳು. ಮನುಷ್ಯನ ಕೈಯಲ್ಲೇ ಹೆಚ್ಚಿಗೆ ಇರುವ ವಿಷಯ ಆತ್ಮಿಕವಾದ. ಅಂದರೆ ನಾವು ಕಂಟ್ರೋಲ್ ಮಾಡಬಹುದಾದ ಯಾವುದು ಅಂದರೆ ನಮ್ಮನ್ನು. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲೂ ಕೂಡ ಶ್ರೀಕೃಷ್ಣ ಏನು ಹೇಳ್ತಾನೆ ಅಂದರೆ ಆತ್ಮೈವ ರಿಪುರಾತ್ಮನಃ, ಅಂದರೆ ನಿನಗೆ ನೀನೇ ಅತಿ ಒಳ್ಳೆಯ ಮಿತ್ರ, ನಿನಗೆ ನೀನೇ ಅತಿ ದೊಡ್ಡ ಶತ್ರು ಅಂತ ಹೇಳ್ತಾನೆ. ಒಂಥರ ಇದನ್ನು ಕೇಳಿದ ತಕ್ಷಣ ವಿರುದ್ಧವಾಗಿದೆಯಲ್ಲ ಅನಿಸುತ್ತೆ ನಮಗೆ. ಆದರೆ ಅದರ ಮುಂದಿನ ಭಾಗದಲ್ಲಿದೆ. ಅದೇನು ಹೇಳ್ತಾನೆ ಅಂದರೆ ಯಾವಾಗ ನಿನ್ನ ಸೆನ್ಸಸ್ ಮೇಲೆ ನಿನಗೆ ಕಂಟ್ರೋಲ್ ಇದೆಯೋ ಆವಾಗ ನಿನಗೆ ನೀನೇ ಮಿತ್ರ, ಯಾವಾಗ ನಿನಗೆ ನಿನ್ನ ಸೆನ್ಸಸ್ ಮೇಲೆ ಕಂಟ್ರೋಲ್ ಇಲ್ಲವೋ ಆವಾಗ ನಿನಗೆ ನೀನೇ ಶತ್ರು ಅಂತ ಹೇಳ್ತಾನೆ. ಅಂದರೆ ನನ್ನ ಮೇಲೆ ನನಗೆ ಇರುವ ಹತೋಟಿ, ಇದಕ್ಕೆ ಸಂಬಂಧಪಟ್ಟಿದ್ದು ಅಧ್ಯಾತ್ಮ. ಅಧ್ಯಾತ್ಮ ಅಂದರೆ ಈ ಲೋಕ ಬಿಟ್ಟು ಇನ್ನೊಂದಿಂದೇನೋ ಅಲ್ಲ, ಸ್ವರ್ಗ ಪ್ರಾಪ್ತಿ ಹೇಗೆ ಅನ್ನುವುದು ಅದರ ಉದ್ದೇಶ ಅಲ್ಲ. ಬದಲಾಗಿ ಈ ಬದುಕನ್ನು ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳುವ ದೃಷ್ಟಿಯಿಂದ, ನನ್ನನ್ನು ನಾನು ನೋಡಿಕೊಳ್ಳುವ ಕ್ರಮ, ಅದಕ್ಕೆ ಮಾರ್ಗಗಳು ಹಲವಿರಬಹುದು. ಅದು ಯೋಗ ಮಾರ್ಗ ಆಗ್ಬೋದು, ಭಕ್ತಿ ಮಾರ್ಗವಾಗಬಹುದು, ಕರ್ಮ ಮಾರ್ಗವಾಗಬಹುದು, ಜ್ಞಾನ ಮಾರ್ಗವೂ ಆಗಬಹುದು. ಮತ್ತು ಆ ರೀತಿಯ ಅಪ್ರೋಚ್ಗೆ ಹೋಗೋವನು ಕೂಡ 4 ರೀತಿಯಲ್ಲಿ ಆರ್ತೋ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ, ಈ 4 ಜನನೂ ಕೂಡ ಆ ಕಡೆಗೇ ಹೋಗ್ತಾರೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಇದು ಅಧ್ಯಾತ್ಮ ಅನ್ನುವುದು ಈ ಲೋಕದಲ್ಲಿ ನನಗೇ ಸಂಬಂಧಪಟ್ಟಂಥ ವಿಷಯ. ಹಾಗಾಗಿ ಭಾರತದ ಒಟ್ಟು ಚಿಂತನೆ ಏನು? ನಾನು ಮೊನ್ನೆ ಈ ಚರ್ಚೆಯಲ್ಲಿ ನೋಡುವಾಗ ಶಿವಾನಂದ ಕಣವಿ ಅವರು ನಿಮ್ಗೆ ಗೊತ್ತಿದೆ, ಚೆನ್ನವೀರ ಕಣವಿಯವರ ಮಗ. ಅವರು ಒಂದು ಹೇಳ್ತಾರೆ, ಈ ವಚನಕಾರರು ಸಮಾಜ ಸುಧಾರಕರ. ಏಕೆಂದರೆ ಸಮಾಜ ಸುಧಾರಣೆ ಅನ್ನೋದೊಂದು ದೊಡ್ಡ ರೋಗ ನಮಗೆಲ್ರಿಗೂ ಬಡಿದು ಬಿಟ್ಟಿದೆ. ಈಗ ಸಮಾಜ ಕೆಡಬೇಕು ಅಂತಲ್ಲ, ಎಲ್ಲರೂ ಸಮಾಜ ಸುಧಾಕರ ಮಾಡಬೇಕು ಅಂತ ನಮಗೊಂದು ಬಂದುಬಿಟ್ಟಿದೆ. ಅವರೇನು ಹೇಳ್ತಾರೆ ಅಂದರೆ ವಚನಕಾರರು ಸಮಾಜ ಸುಧಾರಕರಲ್ಲ. ಹೀಗೆ ಹೇಳಿದ್ರೆ ದೊಡ್ಡ ಗಡಿಬಿಡಿನೇ ಆಗಿಬಿಡ್ಬೋದು. ಅವ್ರೇನು ಹೇಳ್ತಾರೆ ಮುಂದೆ ಅಂದರೆ ಅವರು ದೇವರ್ ಸ್ಪಿರಿಚುವಲ್ ಸೀಕರ್ಸ್. ವಚನಕಾರರು ಅವರು ತಮ್ಮನ್ನು ತಾವು ನೋಡಿಕೊಳ್ಳುವವರು. ಈ ನೋಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಅಡ್ಡ ಬಂದಂಥ ಎಲ್ಲ ಅಡೆತಡೆಗಳನ್ನು ಟೀಕೆ ಮಾಡ್ತಾರೆ. ಆ ಅಡೆತಡೆ ಜಾತಿಯಿಂದ ಬಂದಿದ್ದರೆ ಅದನ್ನು ಟೀಕೆ ಮಾಡ್ತಾರೆ, ಆ ಅಡೆತಡೆ ಲಿಂಗದಿಂದ ಬಂದರೆ ಅದನ್ನು ಟೀಕೆ ಮಾಡ್ತಾರೆ, ಆ ಅಡೆತಡೆ ಯಾವುದೋ ಸ್ಕ್ರಿಪ್ಚರಿಂದ ಬಂದರೆ ಅದನ್ನು ಟೀಕೆ ಮಾಡ್ತಾರೆ. ಅಲ್ಲಿ ಸಮಾಜ ಸುಧಾರಣೆ ಉದ್ದೇಶ ಅಲ್ಲ, ಆದರೆ ಶೋಧನೆಯ ಮಾರ್ಗ ಮುಖ್ಯ. ದೇವರ್ ಸ್ಪಿರಿಚುವಲ್ ಸೀಕರ್ಸ್. ಅಂದರೆ ಆಧ್ಯಾತ್ಮ ಅಂದರೆ ಏನು ಅಂದರೆ ನನ್ನನ್ನು ನಾನು ತಿಳಿದುಕೊಳ್ಳುವುದು. ಅದರ ಪ್ರಕ್ರಿಯೆ ಭಾರತದ ಹಾಸುಹೊಕ್ಕದು. ಇಷ್ಟೊಂದು ದೊಡ್ಡದಾದಂಥ ಆಳ ಇರುವಂಥ ವಿಷಯ, ಇಷ್ಟೆಲ್ಲ ಇದ್ದಾಗ್ಯೂ ಒಂದು ಬದುಕನ್ನು ನಾವು ನಡೆಸಬೇಕು ಅಂದರೆ ನಾನಿದ್ದಂಗೆ ನೀನು. ಜಿಂದಗಿ ಅಂದ್ರೇನು? ತೇರಿ ಮೇರಿ ಕಹಾನಿ ಹೇ. ಜಿಂದಗಿ ಅನ್ನೋ ಕಹಾನಿ ಎಲ್ಲಿವರೆಗೂ ಇರುತ್ತೆ ಅಂದರೆ ತೇರಾ ಅವ್ರ ಮೇರಾ ಇರುವವರೆಗೂ ಮಾತ್ರ ಇರುತ್ತೆ. ತೇರಾ ಮೇರಾ ಇಲ್ಲದು ಯಾವತ್ತಾಗುತ್ತೋ ಅವತ್ತೇನು ಇರೋದೇ ಇಲ್ಲ ಇದು. ಅಂದರೆ ಈ ಕಹಾನಿ ಎಲ್ಲಿವರೆಗೂ ಇರುತ್ತೆ ಅಂದರೆ ನಾನು ನೀನು ಅಂತ ಇರುವವರೆಗೂ ಇರುತ್ತೆ. ಎಲ್ಲಿವರೆಗೂ ನಾನು ನೀನು ಅನ್ನೋದು ಇರುತ್ತೋ ಆವಾಗ ನನ್ನ ವ್ಯವಹಾರ ನಿನ್ನ ಜೊತೆ ಹೇಗೆ ಅನ್ನೋದಕ್ಕೊಂದು ಧರ್ಮ ಅನ್ನೋ ವಿಷಯ ಬರುತ್ತೆ. ಆ ಧರ್ಮ ಅನ್ನೋ ವಿಷಯಕ್ಕೆ ತುಂಬ ಮಗ್ಗಲುಗಳಿದೆ. ಸಭ್ಯತೆಯನ್ನು ಒಂದು ಮಗ್ಗಲು. ನಾನು ಮೊನ್ನೆ ಯಾವುದೋ ಒಂದು ಆಲ್ ಈಸ್ ಗುಡ್ ಅಂತ ಒಂದು ಸಿನಿಮಾ ನೋಡಿದೆ. ನೀವು ನೋಡಿ ಅಂತ ಹೇಳ್ತಿಲ್ಲ, ಅದರೊಳಗಡೆ ಹೂಸಿನ ಬಗ್ಗೆ ಒಂದು ಪದ್ಯ ಇದೆ, ಅದು ತುಂಬ ಚೆನ್ನಾಗಿದೆ. ಈಗ ಹೂಸುವುದು ಪ್ರಕೃತಿ ತಾನೇ? ಹೌದು, ನಾನು ಹೇಳ್ತಿರೋದು ರೆಕಾರ್ಡ್ ಆಗ್ತಾ ಇದೆ, ನಂಗೆ ಗೊತ್ತಿದೆ. ಒಂದು ಕಾಲದಲ್ಲಿ ಹೂಸು ಅನ್ನೋ ಶಬ್ದ ಅದಕ್ಕೆ ಅಷ್ಟೊಂದು ಮೈಲಿಗೆ ಇರಲಿಲ್ಲ, ಈಗ ಭಯಂಕರ ಮೈಲಿಗೆ ಆಗಿಬಿಟ್ಟಿದೆ ಅದು. ಆ ಹೂಸು ಅನ್ನೋದೊಂದು ವೇಗ, ಶರೀರದ ವೇಗವನ್ನು ತಡ್ಕೋಬಾರದು ಅಂತ ಆಯುರ್ವೇದ ಹೇಳುತ್ತೆ. ಅಂಥೇಳಿ ನೀವಿಲ್ಲಿ ಕೂತು ಡರ್ ಅಂತ ಹೂಸಕ್ಕಾಗಲ್ಲ.
ಯಾಕೆಂದರೆ ಇಲ್ಲಿ ಕೂತಿರೋರು ಉಳಿದವರ ದೃಷ್ಟಿಯಿಂದ ನೀವು ಶಬ್ದ ಮಾಲಿನ್ಯ ಮಾಡಬಾರ್ದು, ಅದಕ್ಕಿಂತ ಹೆಚ್ಚು ವಾಯು ಮಾಲಿನ್ಯ ಮಾಡಬಾರ್ದು ಅನ್ನೋ ಕಾರಣದಿಂದ ನಿಮ್ಗೆ ಅಕಸ್ಮಾತ್ ತಡ್ಕೊಳ್ಳಾರದೆ ಬಂದರೆ ಎದ್ದು ಹೋಗಿ ಬರ್ಬೋದು ನೀವು. ಇದು ಸಭ್ಯತೆಗೆ ಸಂಬಂಧಪಟ್ಟಂಥ ವಿಷಯ. ಆದರೆ ಈ ಸಭ್ಯತೆಯ ಹಿಂದುಗಡೆ ಇರುವುದು ಸಂಸ್ಕೃತಿ. ಅದೇನು ಅಂದರೆ ನನ್ನಿಂದ ಏನೂ ತೊಂದರೆ ಆಗಬಾರ್ದು ಅಂತ. ಅದರಲ್ಲಿ ತೊಂದರೆ ಆಗಬಾರದು ಅನ್ನೋದು ಒಂದು ಭಾಗ. ಆದರೆ ಅದೊಂದು ಕೃತಿಯಲ್ಲಿ ಒಂದಷ್ಟು ಉತ್ಕೃಷ್ಟತೆ ಬೇಕು ಅಂದಾಗ ಇನ್ನು ಚೆನ್ನಾಗಿ ಮಾಡುವುದು ಹೇಗೆ ಅನ್ನೋ ವಿಷಯ ಬರುತ್ತೆ. ಹಾಗಾಗಿ ಮನುಷ್ಯತ್ವ ಇರಲಿ ಹಿಂದುತ್ವ ಬೇಡ ಅಂದರೆ ಪ್ರಕೃತಿ ಇರಲಿ ಸಂಸ್ಕೃತಿ ಬೇಡ ಅಂತ ಹೇಳ್ದಂಗೆ ಆಗುತ್ತೆ. ಹಿಂದುತ್ವ ಅನ್ನುವುದು ಪ್ರಕೃತಿಗಿಂತ ಇನ್ನು ಎತ್ತರದ ಮಟ್ಟದ್ದಾಗಬೇಕೇ ಹೊರತು ಪ್ರಕೃತಿಯ ಮಟ್ಟದ್ದಲ್ಲ. ಅದು ಮನುಷ್ಯನಿಗೆ ಸಂಸ್ಕೃತಿ ಬಹಳ ಮುಖ್ಯ. ಪ್ರಾಣಿಗಳಿಗೆ ಅದು ಒಂದು ಮಟ್ಟದಲ್ಲಿರುತ್ತೆ. ಈಗ ಸಾಮಾನ್ಯವಾಗಿ ಒಂದು ಜೋಡಿ ಎತ್ತಿದ್ರೆ, ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಜೋಡಿ ಎತ್ತಿಗೆ ರಾಮಲಕ್ಷ್ಮಣ ಅಂತ ಇಡುವ ಒಂದು ಪದ್ಧತಿ ಇದೆ. ಎಷ್ಟೇ ವರ್ಷ ಒಟ್ಟಿಗೆ ಇದ್ದರೂ ಕೊಟ್ಟಿಗೆಗೆ ಒಟ್ಟಿಗೆ ಬಂದ್ರೂ ಕೂಡ ರಾಮನಿಗೆ ಜ್ವರ ಬಂದರೆ ಲಕ್ಷ್ಮಣ ನೀನು ಸ್ವಲ್ಪ ತಿನ್ನು, ನೀನು ನಾನು ಆಮೇಲೆ ತಿಂತೀನಿ ಅನ್ನಲ್ಲ. ಅದು ಅದರ ಪಾಡಿಗೆ ಅದು ತಿಂದು ಎದ್ದು ಹೋಗುತ್ತೆ. ಆದರೆ ಯಾವುದೇ ಎತ್ತು ತಿಂದಾದ ಮೇಲೂ ನಾಳೆಗೂ ಇರಲಿ ನಿನಗೆ ಬೇಡ ಅಂತ ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಂಡು ಹೋಗಲ್ಲ. ಅಂದರೆ ಅದು ಪ್ರಕೃತಿಯ ಮಟ್ಟದಿಂದ ಮೇಲಕ್ಕೂ ಹೋಗಲ್ಲ, ಪ್ರಕೃತಿಯ ಮಟ್ಟದಿಂದ ಕೆಳಕ್ಕೂ ಹೋಗಲ್ಲ. ಅದು ಪ್ರಕೃತಿಯ ಮಟ್ಟದಲ್ಲೇ ಇರುತ್ತೆ. ಎಷ್ಟೋ ಸರಿ ಪ್ರಾಣಿಗಳೇ ನಮಗಿಂತ ಗುಣಗಲಿಮೇನು ಅಂತ ಸಂಪತ್ತಿಗೆ ಸವಾಲು ರಾಜ್ಕುಮಾರ್ ಹೇಳುವಾಗ ನಮಗನ್ಸುತ್ತೆ ಹೌದಲ್ಲ ಅಂತ. ಯಾಕೆ ಅಂದರೆ ಮನುಷ್ಯ ಅವನು ಪ್ರಕೃತಿಯ ಮಟ್ಟದಿಂದ ಕೆಳಗೆ ಬೀಳೋ ಸಂಭವಗಳು ಇದೆ. ಭುಜ್ನಲ್ಲಿ ಭೂಕಂಪ ಆದಾಗ ಬೆಂಗಳೂರಿನ ಕೆಲವು ಹುಡುಗರು ಅಲ್ಲಿಗೆ ಅಧ್ಯಯನಕ್ಕೆ ಅಂತ ಹೋಗಿದ್ರು. ಹಿಂದೂ ಪೇಪರ್ನಲ್ಲಿ, ಮರುದಿನದ ಪೇಪರ್ನಲ್ಲಿ ಬಂದಂಥ ಒಂದು ಲೇಖನ ಇದು. ಅದರೊಳಗಡೆ ಏನು ಬಂದಿತ್ತು ಅಂದರೆ ಅವರು ಅಧ್ಯಯನಕ್ಕೆ ಹೊರಗಡೆ ಹೋಗಿದ್ದರು. ವಾಪಸ್ ಬರುವಾಗ ಅವರು ಎಲ್ಲಿ ಮನೆಗಳಲ್ಲಿದ್ದರು ಅದೆಲ್ಲ ಮನೆಗಳೆಲ್ಲ ಧ್ವಸ್ತವಾಗಿದ್ವು. ಆದಾಗ ಅವರು ಏನು ನೋಡಿದ್ರು, ಎರಡು ರೀತಿಯ ಉದಾಹರಣೆ. ಇದು ಯಾವುದೇ ಒಂದು ವರ್ಗ ಹೀಗಿದೆ ಅಂತಲ್ಲ. ಅಲ್ಲಿ ಹೆಣಗಳಿದ್ವು, ಅಲ್ಲಿ ಒಬ್ಬಳು ತಾಯಿ ಸತ್ತಿದ್ದಾಳೆ, ಒಬ್ಬ ಪೊಲೀಸ್ ಹೆಸರಲ್ಲಿ ಆರಕ್ಷಕ ಅಂತಿರುತ್ತೆ, ಅವನು ರಕ್ಷಣೆ ಮಾಡಬೇಕು. ಅವನು ಆ ಕಡೆ ಈ ಕಡೆ ನೋಡ್ದ, ಯಾರೂ ಇಲ್ಲ ಅಂಥೇಳಿ ಆ ಕಿವಿಯಿಂದ ಅದನ್ನು ಹರ್ಕೊಂಡು ತೆಗೆದು ಇಟ್ಕೊಂಡ. ಇದನ್ನು ಆ ಹುಡುಗರು ನೋಡಿದ್ರು. ಏನಪ್ಪ ಮನುಷ್ಯರ ಇವರು ಅಂತ ಭಾಳ ಬೇಸರ ಆಯಿತು. ಹಾಗೆ ಮುಂದಕ್ಕೆ ಹೋದರು. ಅಲ್ಲಿ ಸಾಮಾನ್ಯ ಈ ಥರ ಆದಾಗ ನಮ್ಮ ಸಮಾಜದ ಒಂದು ಗುಣ ಅಂದರೆ ತಕ್ಷಣ ಅನ್ನ ಕೊಡುವುದಕ್ಕೆ ಏನೋ ಒಂದು ವ್ಯವಹಾರದ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಅಲ್ಲಿ ಅನ್ನವನ್ನು ಬಡಿಸೋವಂಥದ್ದು, ಅಲ್ಲಿ ಕಿಚಡಿಯನ್ನು ಕೊಡ್ತಾಯಿದ್ರು. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಬಲಗೈಲಿ ಅಂತ ಒಂದು ಇರುತ್ತೆ, ಆಕೆ ಎಡಗೈಲಿ ಆ ಅಜ್ಜಿ ಕಿಚಡಿಯನ್ನು ಕೊಡ್ತಾಯಿದ್ಲು. ಇವ್ರಿಗೊಂದು ಸ್ವಲ್ಪ ಒಂಥರ ಅನ್ನಿಸ್ತು. ಕೇಳಿದ್ರು, ಎಡಗೈಲಿ ಕೊಡ್ತಿದ್ದೀರಲ್ಲ ಯಾಕೆ ಅಂತ. ಆ ಅಜ್ಜಿ ಹೇಳಿದ್ದು, ಇಲ್ಲಪ್ಪ ಮನೆ ಬಿದ್ದಾಗ ನಮ್ಮ ಮನೆ ಮೇಲೆ ಬಿದ್ದುಬಿಡ್ತು, ನನ್ನ ಗಂಡ ತೀರ್ಕೊಂಡ, ನನ್ನ ಬಲಗೈ ಪೆಟ್ಟಾಗಿಬಿಟ್ಟಿದೆ, ಹಾಗಾಗಿ ಎಡಗೈಲಿ ನಾನು ನೀಡ್ತಾ ಇದ್ದೀನಿ ಅಂತ ಹೇಳಿದ್ಲು. ಆವಾಗ ಈ ಹುಡುಗರು ಬರೀತಾರೆ, ಒಂದು ಕಡೆ ಡ್ಯೂಟಿ ಬೌಂಡ್ ಆರಕ್ಷಕ ಅಲ್ಲಿ ಏನು ಮಾಡ್ತಾ ಇದ್ದಾನೆ, ಇವಳಿಗೆ ಆ ರೀತಿ ಯಾವುದೇ ಸರ್ಕಾರಿ ಡ್ಯೂಟಿ ಅಲ್ಲ, ಮನೆಯೇ ಹಾಳಾಗೋಗಿದ್ರೂ ಕೂಡ ಅವಳು ಸೇವೆ ಮಾಡ್ತಾ ಇದ್ದಾಳೆ. ಅಂದರೆ ಮನುಷ್ಯ ಯಾವ ರೇಂಜ್ನಲ್ಲಿ ಕೆಳಗೆ ಮೇಲೆ ಆಗಬಹುದು, ಇದನ್ನು ಗಮನಿಸಿದಾಗ ಗೊತ್ತಾಗೋದು ಮನುಷ್ಯನಿಗೆ ಪ್ರಕೃತಿಯಿಂದ ಮೇಲ್ಮಟ್ಟಕ್ಕೆ ಬರಬೇಕಾದರೆ ಅವನಿಗೆ ಒಂದಷ್ಟು ಪ್ರೇರಣೆ ಮತ್ತು ವ್ಯವಸ್ಥೆ ಬೇಕಾಗತ್ತೆ. ಅದಕ್ಕೆ ನಮ್ಮ ದೇಶದಲ್ಲಿ ಸಂಸ್ಕೃತಿ ಅನ್ನೋದಕ್ಕೆ ಬಹಳ ಮಹತ್ವ ಕೊಟ್ಟರು. ಸಂಸ್ಕೃತಿ ಅಂದರೆ ಸುಂದರವಾಗಿ ಮಾಡುವುದಷ್ಟೇ ಅಲ್ಲ, ಇನ್ನೊಬ್ಬರು ಒಳ್ಳೆಯದಾಗುವ ಹಾಗೂ ಮಾಡಬೇಕು. ಈಗ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋ ಪ್ರಶ್ನೆ ಬಂದಾಗ ತುಂಬ ಜನ ಭಾಳ ಅದನ್ನು ಕಾಂಪ್ಲೆಕ್ಸ್ ಮಾಡಿಬಿಡ್ತಾರೆ. ಹಾಗಿಲ್ಲ ಅದು. ಅದಕ್ಕೋಸ್ಕರನೇ ವಚನಕಾರರು ಹೇಳ್ತಾರೆ, ಲಿಂಗ ಮೆಚ್ಚಿ ಅಹುದಹುದೆನಬೇಕು, ಅದೇ ಮಾಪದಂಡ. ಅದಕ್ಕೆ ಪ್ರತಿಯೊಬ್ಬನಿಗೂ ಪ್ರತಿಕ್ರಿಯೆ ಮಾಡುವಾಗ ನಾನು ಮಾಡ್ತಿರೋ ಸರಿ ಇದೆಯಲ್ಲ ಒಂದು ಗೊತ್ತೇ ಇರುತ್ತೆ. ಅವನು ಕವರಪ್ ಆಪರೇಷನ್ಗೆ ಏನೇನೋ ವಾದಗಳನ್ನು ಹುಟ್ಟಿಸ್ಬೋದು, ಆದರೆ ಅವನಿಗೆ ಗೊತ್ತಿರುತ್ತೆ ಇದು ಮಾಡೋ ಸರಿನಾ, ಇದು ಮಾಡೋ ತಪ್ಪ. ಅವನು ಹೇಳ್ಬೋದು ಎಲ್ಲರೂ ಭ್ರಷ್ಟಾಚಾರ ಮಾಡ್ತಿದ್ದಾರೆ, ನಾನೊಬ್ಬ ಬಿಟ್ಟರೆ ಏನಾಗುತ್ತೆ ಅಂತ ಹೇಳ್ಬೋದು. ಆದರೆ ಭ್ರಷ್ಟಾಚಾರ ಮಾಡ್ತಿರೋದು ಸರಿಯಾ ತಪ್ಪು ಅನ್ನೋದೇನು ಗೊತ್ತಿಲ್ವ ಅವನಿಗೆ? ಗೊತ್ತಿರುತ್ತೆ. ಪರೀಕ್ಷೆಯಲ್ಲಿ ಕಾಪಿ ಮಾಡೋ ಪ್ರತಿಯೊಬ್ಬ ಹುಡುಗನಿಗೂ ಗೊತ್ತಿರುತ್ತೆ. ರೆಡ್ ಲೈಟ್ ವೈಲೇಟ್ ಮಾಡಬಾರ್ದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ನನ್ನ ವಿವಶತೆ, ನನ್ನ ಸಂಸ್ಕಾರದ ಬಲ ಅದರ ಪರೀಕ್ಷೆಯಾಗಿ ಆಗ್ತಾ ಇರುತ್ತೆ. ಹಾಗಾಗಿ ಧರ್ಮ ಯಾವುದು ಅಂತ ಎಲ್ರಿಗೂ ಗೊತ್ತು, ಅಧರ್ಮ ಯಾವುದು ಅಂತ ಎಲ್ರಿಗೂ ಗೊತ್ತು. ಆದರೆ ಅದರಂತೆ ನಡವಳಿಕೆ ರೂಪಿಸಬೇಕಾದ್ರೆ ಒಂದು ಸಮಾಜ, ಅದಕ್ಕೊಂದು ಪರಂಪರೆ ಬೇಕಾಗತ್ತೆ, ಅದಕ್ಕೆ ಪ್ರೇರಣೆಯನ್ನು ಕೊಡುವಂಥ ವ್ಯಕ್ತಿಗಳು ಬೇಕಾಗತ್ತೆ. ಹಾಗಾಗಿ ನಮ್ಮಲ್ಲಿ ಈ ಧರ್ಮಕ್ಕೆ ಒಂದು ವ್ಯಾಖ್ಯೆ, ಯಾಕೆಂದರೆ ಈಗಿನ ಕಾಲ ಎಲ್ಲ ಡೆಫಿನಿಷನ್ ಬೇಕು ಅಂತ ಹೇಳ್ತಾರೆ. ಆದರೆ ಡೆಫಿನಿಷನ್ ಹೇಗಿರುತ್ತೆ? ಧರ್ಮಕ್ಕೆ ಡೆಫಿನಿಷನ್ ಏನು? ಧಾರಯತೆ,
ಯಾವುದು ಅಪ್ಹೋಲ್ಡ್ಸ್, ಯಾವುದು ಒಂದು ಸಮಾಜವನ್ನು ಮೇಲ್ಮಟ್ಟಕ್ಕೆ ತರುತ್ತೋ ಅದು ಧರ್ಮ. ಹಂಗಂದಾಗ ನಮ್ಗೆ ಅರ್ಥವಾಗಲ್ಲ. ಅದಕ್ಕೋಸ್ಕರ ಮನುಸ್ಮೃತಿಯಲ್ಲಿ ಧೃತಿ ಕ್ಷಮಾ ದಮೋಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಂ ಅಕ್ರೋಧ ದಶಕಂ ಧರ್ಮಲಕ್ಷಣಂ ಅಂತ ಲಕ್ಷಣಗಳನ್ನು ಹೇಳುತ್ತೆ. ಕೋವಿಡನ್ನು ಕಾಯಿಲೆ ಯಾವುದೋ ಒಂದರಿಂದ ಬರುತ್ತೆ, ಬಂದರೆ ಏನಾಗುತ್ತೆ, ನಿಮಗೆ ವಾಸನೆ ಅಷ್ಟಾಗಿ ಬರಲ್ಲ, ಹೀಗೇನೋ ಒಂದಷ್ಟು ಲಕ್ಷಣ ಹೇಳಬೇಕಾಗುತ್ತೆ. ಅಷ್ಟಾದರೂ ಲಕ್ಷಣ ಸರಿ, ಬಂದವ್ರಿಗೆ ಯಾವ್ದಾರು ಹೇಳ್ರಿ ಹೆಂಗಿರ್ತಾರೆ. ಅದಕ್ಕೋಸ್ಕರ ನಮ್ಮಲ್ಲಿ ರಾಮೋ ವಿಗ್ರಹವಾನ್ ಧರ್ಮ ಅಂತಲೂ ಒಂದಿದೆ. ಅಂದರೆ ಧರ್ಮ ಹೇಗಿರುತ್ತೆ, ಧರ್ಮವಂತ ಹೇಗೆ ನಡ್ಕೋತಾನೆ ಅನ್ನೋದಕ್ಕೋಸ್ಕರ ನಿಮಗೆ ಪ್ರತಿಮೆಗಳನ್ನು ಕೊಡಬೇಕಾಗತ್ತೆ. ಅಂದರೆ ಯಾವುದನ್ನು ನಾವು ಅಧ್ಯಾತ್ಮ ಅಂದಿದ್ದೀವಿ, ಯಾವುದನ್ನು ಧರ್ಮ ಅಂದಿದ್ದೀವಿ, ಯಾವುದರ ನಡವಳಿಕೆಯ ರೂಪಕ್ಕೆ ಸಂಸ್ಕೃತಿ ಅಂದಿದ್ದೀವಿ, ಅದನ್ನು ನಡೆಸುವಂತಹ ಸಮಾಜ, ಅದಕ್ಕೆ ಬೇಕಾದ ಪ್ರತಿಮೆಗಳು, ಅದನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾದ ಹೋರಾಟಗಳು, ಇದನ್ನು ಸಮಾಜಕ್ಕೆ ತರೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು, ಇದೆಲ್ಲ ಸಮಗ್ರವಾಗಿ ಬಂದಾಗ ಅದು ಹಿಂದುತ್ವ ಆಗುತ್ತೆ. ಹಿಂದುತ್ವ ಅನ್ನೋದು ಒಂದು ಯಾವುದೋ ಸಣ್ಣ ಭಾಗವಲ್ಲ, ಭಾರತದ ಸಮಗ್ರ ಇತಿಹಾಸ ಅದು ಹಿಂದುತ್ವಕ್ಕೆ ಸಂಬಂಧಪಟ್ಟಿತ್ತು. ಇಲ್ಲಿ ಮತ್ತೆ ಈ ಶಬ್ದಗಳ ಜಾಲವು ಒಂದು ಬರುತ್ತೆ. ಪ್ರತಿಯೊಂದು ಶಬ್ದಕ್ಕೆ ಅದರದ್ದೇ ಆದಂಥ ವ್ಯುತ್ಪತ್ತಿ ಶಾಸ್ತ್ರನೂ ಇರುತ್ತೆ. ಆದರೆ ಎಷ್ಟೋ ಬಾರಿ ಏನಾಗುತ್ತೆ ಅಂದರೆ, ನಮ್ಮಲ್ಲೇ ಶಾಸ್ತ್ರಕಾರರು ಹೇಳ್ತಾರೆ, ಯಾವುದನ್ನು ಉಪಯೋಗಿಸ್ತಿರಲ್ಲ ಆ ಉಪಯೋಗದ ಬಲದಿಂದಲೇ ಅದಕ್ಕೆ ಅರ್ಥ ಬರುತ್ತೆ ಅಂತ. ಹಾಗೆ ನೋಡಿದ್ರೆ ಭಾರತ ಅನ್ನೋ ಶಬ್ದಕ್ಕೆ ವ್ಯುತ್ಪತ್ತಿ ಶಾಸ್ತ್ರವೂ ಇದೆ ಮತ್ತು ಅದು ಸಂಸ್ಕೃತಿ ವಾಚಕ ಸೂಚಕವೂ ಇದೆ. ಹಾಗಾಗಿ ಈ ದೊಡ್ಡ ಚರ್ಚೆಯಲ್ಲಿ ಹಿಂದೂ ಅನ್ನೋ ಶಬ್ದ ವೇದದಲ್ಲಿದೆಯಾ ಉಪನಿಷತ್ತಲ್ಲಿದೆಯಾ ಅನ್ನುವ ವಿಷಯವನ್ನು ಯಾರು ಅಕಾಡೆಮಿಕ್ಸ್ ಅವರು ಚರ್ಚೆ ಮಾಡಲಿ. ಇದು ಅದು ಒಂದೇನಾ ಅಂದರೆ ಹೌದು, ನಮ್ಮ ಪ್ರಕಾರ ಹಿಂದೂ ಮತ್ತು ಭಾರತೀಯ ಎರಡು ಒಂದೇ. ಆದರೆ ಈಗ ಹಿಂದೂ ಅನ್ನೋ ಶಬ್ದ ಇನ್ನೂ ಹೆಚ್ಚು ಸಾಂಸ್ಕೃತಿಕ ವಾಚಕವಾಗಿ ಇದೆ. ಈಗ ಆ ಹಿನ್ನೆಲೆ ಒಳಗಡೆ ಹಿಂದುತ್ವ ಅನ್ನುವುದು ಈ ದೇಶದ ಧರ್ಮ, ಸಂಸ್ಕೃತಿ, ಸಮಾಜ ಇವನ್ನೆಲ್ಲವನ್ನು ಚೆನ್ನಾಗಿ ಬಿಂಬಿಸುತ್ತೆ. ಆ ಕಾರಣದಿಂದ ಹಿಂದುತ್ವ ಅನ್ನೋ ವಿಷಯದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಸಂಘದ ವಲಯದಲ್ಲಿ ಚರ್ಚೆ ಮಾಡುವಾಗ ಇದಕ್ಕೆ ಇನ್ನೊಂದು ಭಾಗ ಬಂದಿರೋದು ರಾಷ್ಟ್ರೀಯತೆ ಅನ್ನುವ ವಿಷಯ. ಈ ರಾಷ್ಟ್ರೀಯತೆಯನ್ನು ಕೂಡ ನಾವು ನ್ಯಾಷನಲಿಸಮ್ ಅನ್ನುವ ರೀತಿಯಲ್ಲಿ ಅನುವಾದ ಮಾಡಿದಾಗ ತುಂಬ ಎಡವಟ್ಟುಗಳು ಬರುತ್ತೆ. ಯಾಕಂದರೆ ಈ ನ್ಯಾಷನಲಿಸಮ್ಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಅದು ಯಾರೂ ಇರ್ಬೋದು, ನೆಪೋಲಿಯನ್ ಇರ್ಬೋದು, ಸ್ಟಾಲಿನ್ ಇರ್ಬೋದು, ಯಾರೂ ಇರ್ಬೋದು. ಅದರಲ್ಲಿ ಬಂದ ಕೆಲವು ಸಂಗತಿಗಳೇನೆಂದರೆ ಅದು ಫ್ಯಾಸಿಸಮ್ ಅನ್ನೋ ಶಬ್ದವು ಅದಕ್ಕೆ ಸೇರ್ಕೊಂಡು ಬಿಡುತ್ತೆ. ಯಾಕೆಂದರೆ ಒಂದು ವಿಪರೀತವಾದಕ್ಕೆ ಸಂಬಂಧಪಟ್ಟಿದ್ದು ಅಂತ ಬರುತ್ತೆ. ಆವಾಗ ಏನಾಗುತ್ತೆ ಅಂದರೆ ಅವರ ನ್ಯಾಷನಲಿಸಮ್ ಅನ್ನೋಕ್ಕೆ ರೇಸ್ ಮತ್ತು ಲ್ಯಾಂಗ್ವೇಜ್ ಬಹಳ ಹತ್ತಿರವಾದ ಅದಿರಬೇಕು ಅಂತ. ಆ ನೇಷನ್ ಅನ್ನೋ ಶಬ್ದವೇ ಒಂದು ಉತ್ಪತ್ತಿಯಿಂದ ಬಂದಿರೋದೇನು ಅಂದರೆ ಸಮಾನ ರಕ್ತ ಅನ್ನೋ ಥರದೆಲ್ಲ ಇದೆ. ಅದು ಆ ಹಿನ್ನೆಲೆಯಲ್ಲಿ ನೋಡಿದಾಗ ಅಲ್ಲಿ ತುಂಬ ಬೇರೆ ಸಂಗತಿಗಳಿದೆ. ಆದರೆ ನಾವು ರಾಷ್ಟ್ರೀಯತೆ ಅನ್ನುವಾಗ ಭೂ ಸಾಂಸ್ಕೃತಿಕವಾದಂಥ ವಿಷಯವನ್ನು ಹೇಳ್ತಿದ್ದೀವಿ. ಹಾಗಾಗಿ ಹೇಳುವಾಗ ಕಲ್ಚರಲ್ ನ್ಯಾಷನಲಿಸಮ್ ಅನ್ನೋ ಶಬ್ದ ಹೇಳ್ತಾ ಇದ್ದೀವಿ. ಇಲ್ಲಿ ನ್ಯಾಷನಲಿಸಮ್ ರಾಷ್ಟ್ರೀಯತೆಯ ಪರ್ಯಾಯ ವಾಚಕವಲ್ಲ, ಆದರೂ ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಕಲ್ಚರ್ ಅನ್ನೋದು ಸಂಸ್ಕೃತಿಯೂ ಅಲ್ಲ, ಆದರೂ ಅದನ್ನು ಉಪಯೋಗಿಸ್ತಿದ್ವಿ. ಸದ್ಯದ ರೀತಿಯಲ್ಲಿ ಅಂದ್ಕೊಂಡ್ರೆ ನಾವೇನು ಹಿಂದುತ್ವ ಅಂತ ಹೇಳ್ತಿದ್ದೀವಿ ಅದು ಈ ದೇಶದ ರಾಷ್ಟ್ರೀಯ ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟಿತ್ತು. ರಾಷ್ಟ್ರೀಯ ಅನ್ನೋದು ಕ್ಯಾರೆಕ್ಟರ್ ಸಂಬಂಧಪಟ್ಟಿತ್ತು. ಅಖಿಲ ಭಾರತ ಅನ್ನುವುದು ವ್ಯಾಪ್ತಿಗೆ ಸಂಬಂಧಪಟ್ಟಿತ್ತು. ಅದಕ್ಕೆ ಈ ದೇಶದ ಕ್ಯಾರೆಕ್ಟರ್ ಯಾವುದು ಅಂದರೆ ಹಿಂದುತ್ವ. ಹಾಗಾಗಿ ನಾವು ಇದನ್ನು ಯಾವುದನ್ನು ನಾವು ಸಾಮಾನ್ಯವಾಗಿ ಹೇಳುವಾಗ ವಿಶೇಷಣಗಳನ್ನು ಹೇಳ್ತೀವಿ, ಅಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಲ್ಲ. ಹಾಗಾಗಿ ಅಬ್ಜೆಕ್ಟಿವ್ ಯಾವುದು ಈ ದೇಶದ ಧರ್ಮಕ್ಕೆ ಅಂದರೆ ಸನಾತನ. ಸನಾತನ ಇದು ಪ್ರಾಪರ್ ನೌನ್ ಅಲ್ಲ. ಸನಾತನ ಈ ಧರ್ಮದ ಕ್ವಾಲಿಟಿ, ಅದು ಯಾವಾಗಲೂ ಇರುವುದು, ಹಿಂದೆಯೂ ಇತ್ತು, ಇವತ್ತೂ ಇದೆ, ನಾಳೆಯೂ ಇರುತ್ತೆ ಅನ್ನುವುದು ಸನಾತನ. ಅದು ಈ ಧರ್ಮಕ್ಕೆ ಹೆಸರಲ್ಲ. ಈ ಧರ್ಮಕ್ಕೆ ಇರೋದರಲ್ಲಿ ಪ್ರಾಪರ್ ನೌನ್ ಏನಾದರೂ ಇದ್ದರೆ ಅದು ಹಿಂದೂ ಧರ್ಮ. ಹಾಗಾಗಿ ನಾವು ಯಾವ ಗೊಂದಲನೂ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಿಂದೂ ಧರ್ಮ ಅನ್ನುವಾಗ ಸನಾತನ ಅದರ ಇನ್ಬಿಲ್ಟ್ ಒಂದು ಕ್ಯಾರೆಕ್ಟರಿಸ್ಟಿಕ್ ಅದರದ್ದು. ಯಾವುದೇ ಧರ್ಮ ಅದರ ಕ್ಯಾರೆಕ್ಟರಿಸ್ಟಿಕ್ ಸನಾತನ. ಧರ್ಮವಾಗಿರಬೇಕು ಅಂದರೆ ಎಲ್ಲ ಕಾಲಕ್ಕೂ ಎಲ್ಲ ದೇಶಕ್ಕೂ ಅದು ಪ್ರಸ್ತುತವಾಗಿರಬೇಕು. ನಿನ್ನೆ ಮಾತ್ರ ಸರಿ ಇತ್ತು ಅಂದರೆ ಅದು ಇವತ್ತಿಗೆ ಸರಿಯಾಗಲ್ಲ. ಅದರೊಳಗಡೆ ಕೆಲವು ವಿಷಯಗಳು ಬರುತ್ತೆ. ಸಾಮಾನ್ಯ ಧರ್ಮ, ಯುಗ ಧರ್ಮ, ಆಪದ್ಧರ್ಮ, ಧರ್ಮ ಸಂಕಟ, ಇವೆಲ್ಲ ಶಬ್ದಗಳು ಬರುತ್ತೆ. ಇದನ್ನು ನಾವು ಸ್ವಲ್ಪ ಯಾವಾಗಲಾದರೂ ತೆಗೆದು ನೋಡಬೇಕಾಗತ್ತೆ. ಸಾಮಾನ್ಯ ಧರ್ಮ ಅನ್ನುವುದು ಯಾವಾಗಲೂ ಇರುವ ವಿಷಯ. ಆದರೆ ಕೆಲವೊಮ್ಮೆ
ಟೈಮ್ ಡಿಮ್ಯಾಂಡ್ಸ್ ಅನ್ನೋ ಕಾರಣಕ್ಕೆ ವಯಲೇಷನ್ ಕೂಡ ಧರ್ಮ ಆಗಬಹುದು. ಆದರೆ ಆ ವಯಲೇಷನ್ ಈಸ್ ಅನ್ ಎಕ್ಸೆಪ್ಷನ್, ನಾಟ್ ದಿ ರೂಲ್. ವಾಟ್ ದಿ ಎಕ್ಸೆಪ್ಷನ್ ಪ್ರೂವ್ಸ್, ಇಟ್ ಪ್ರೂವ್ಸ್ ದಿ ರೂಲ್. ಅದಕ್ಕೆ ಎಕ್ಸೆಪ್ಷನ್ನ ತಗೊಂಡು ಹಿಂದುತ್ವವನ್ನು ನಾವು ಹೇಳೋಕ್ಕಾಗಲ್ಲ. ಯುದ್ಧದಲ್ಲಿ ಕೊಲ್ಲುವುದು ಧರ್ಮವ ಅಂದರೆ ಸಾಮಾನ್ಯ ಧರ್ಮ ಅಲ್ಲ ಅದು. ಆದರೆ ಆ ಸಮಯಕ್ಕೆ ಅದು ಯುಗಧರ್ಮವಾಗಿ, ಆಪದ್ಧರ್ಮವಾಗಿ ಅದು ಧರ್ಮವೇ ಆಗುತ್ತೆ. ಆ ಹಿನ್ನೆಲೆ ಒಳಗಡೆ ಕಾಲಕ್ಕೆ ಇದನ್ನು ಹೇಳುವ ಅವಶ್ಯಕತೆಯೂ ಬರುತ್ತೆ. ಮತ್ತು ಧರ್ಮ ನಿಂತ ನೀರಾಗಿಲ್ಲದ್ರಿಂದ ಹಿಂದುತ್ವವು ನಿಂತ ನೀರಾದ ವಿಷಯ ಅಲ್ಲ. ಬೇಕಾಷ್ಟು ಒಳಗೊಳ್ಳುವಿಕೆಗಳನ್ನು, ಹೊಸತನ್ನು ಅದು ತಗೊಂಡು ಬರಬೇಕು. ಮತ್ತು ಇಷ್ಟೆಲ್ಲ ಪ್ರವಾಹ ಆದ್ದರಿಂದ ಬೇಕಾಷ್ಟು ಸರಿ ಬೇಡದ ಕಸಗಳು ಸೇರ್ಕೊಂಬಿಟ್ಟಿರುತ್ತೆ. ಸೇರಿಕೊಂಡಾಗ ನಮಗೆ ಅದು ಇದರ ಭಾಗ ಅಂತ ಅಂದ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಹಿಂದುತ್ವವನ್ನು ಒಪ್ಪೋರ ಮನಸ್ಸಿನಲ್ಲೂ ಕೂಡ ಇದು ಅದರದ್ದೇ ಅಂತ ಅನ್ಸೋಕ್ಕಾಗುತ್ತೆ. ಅದಕ್ಕೋಸ್ಕರ ಇದುವರೆಗೂ ಬಂದಿದೆ ಅನ್ನೋ ಒಂದೇ ಕಾರಣಕ್ಕೆ ಅದನ್ನು ನಾವು ಇಟ್ಕೊಳ್ಳೇಬೇಕು ಅಂತಿಲ್ಲ. ಇದುವರೆಗೂ ಇರಲಿಲ್ಲ ಅನ್ನೋ ಕಾರಣಕ್ಕೆ ತಗೋಬಾರದು ಅಂತಲೂ ಇಲ್ಲ. ಅದನ್ನು ನಾವು ಒಂದು ಜೀವನ ಪ್ರವಾಹ ಅಂತ ನೋಡಿದಾಗ ಹಳೆಯದರಲ್ಲಿರುವ ಒಳ್ಳೆಯದನ್ನು ಇಟ್ಕೊಳ್ಬೇಕು, ಇವತ್ತಿನ ಕಾಲಕ್ಕೆ ಸುಸಂಗತವಲ್ಲದಿದ್ದರೆ ಬಿಡಬೇಕು. ಹಾಗಾಗಿ ಹಿಂದುತ್ವ ಅನ್ನೋದು ಒಂದು ನಿಂತ ನೀರಲ್ಲ, ಬದಲಾಗಿ ಸತ್ಯಶೋಧನೆಯ ಮಾರ್ಗ. ಆ ಸತ್ಯಶೋಧನೆಯ ಮಾರ್ಗದಲ್ಲಿ ಬೇಕಾಷ್ಟು ರೀತಿಯ ತಲ್ಲಣಗಳು ಬಂದೇ ಬರುತ್ತೆ. ಇವತ್ತು ಕೂಡ ತಲ್ಲಣಗಳು ಇದೆ. ಆ ತಲ್ಲಣಗಳಿಗೆ ಕಾರಣಗಳು ಬೇಕಾಷ್ಟಿದೆ. ಒಂದು ತಲ್ಲಣಕ್ಕೆ ಕಾರಣ ರಿಲಿಜನ್. ನನ್ನ ಮಾರ್ಗ ಒಂದೇ ಅಂತ ಹೇಳುವ ರಿಲಿಜನ್ ಅನ್ನುವುದು ಒಂದು ದೊಡ್ಡ ಹಿಂಸೆಯನ್ನು ತಂದಿದೆ. ಈ ಹಿಂಸೆಗೆ ಉತ್ತರ ಯಾವುದು ಅಂದರೆ ಹಿಂದುತ್ವ. ಅದೇನು ಹೇಳುತ್ತೆ? ನಿನ್ನ ಮಾರ್ಗವೂ ನನ್ನ ಮಾರ್ಗವೂ ಆಯಾ ಮಾರ್ಗದವರಿಗೆ ಆಯಾ ರೀತಿಯಲ್ಲಿ ಹೋಗುವುದಕ್ಕೆ ಮಾರ್ಗಗಳಾದ್ದರಿಂದ ನನ್ನ ಸ್ವಭಾವ, ನನ್ನ ಸ್ಥಿತಿಗೆ ಇದು ಸರಿ, ಅದು ಸರಿ, ನಿನಗದು ಸರಿ, ನನಗಿದು ಸರಿ ಅನ್ನುವುದಕ್ಕಿಂತ ಉತ್ತಮವಾದ ಸ್ಪಿರಿಚುವಲ್ ಡೆಮಾಕ್ರಸಿಯ ಮೆಥಡ್ ಅದು ಇನ್ಯಾವುದೂ ಇಲ್ಲ. ಹಾಗಾಗಿ ಸ್ಪಿರಿಚುವಲ್ ಕಾನ್ಫ್ಲಿಕ್ಟ್ಗೆ ಉತ್ತರ ಯಾವುದು ಅಂದರೆ ಹಿಂದುತ್ವ. ಎರಡನೇ ಒಂದು ಡೈಕಾಟಮಿ ಅಥವಾ ವೈರುಧ್ಯ ಅಂದರೆ ವ್ಯಕ್ತಿಯ ಅಸ್ತಿತ್ವ ಮತ್ತು ಸಮಾಜ. ಇದು ಎರಡರದ್ದು ಏನಿದು? ವ್ಯಕ್ತಿಗತ ಹಕ್ಕುಗಳು ನನಗೆ ಬೇಕು ಅಂದರೆ ಸಮಾಜ ಹಾಳಾಗೋಗಲಿ ಅನ್ನುವ ಒಂದು ಅತಿರೇಕವಾದರೆ, ಸಮಾಜ ಮುಖ್ಯ ವ್ಯಕ್ತಿ ಮುಖ್ಯವಲ್ಲ ಅಂತ ಹೇಳುವ ಇನ್ನೊಂದಿದೆ. ಆದರೆ ನಾವು ವ್ಯಕ್ತಿ ಮತ್ತು ಸಮಾಜವನ್ನು ಕೂಡಿಸುವುದಕ್ಕೆ ನಮ್ಮದೊಂದು ವಿಚಾರ ಇದೆ, ಅದಕ್ಕೆ ಪರಿವಾರ ಅಂತಾರೆ. ಈ ಪರಿವಾರ ಇದರೊಳಗಡೆ ಎರಡನ್ನೂ ನೋಡಬೇಕು. ನಾವು ವ್ಯಕ್ತಿಯ ಮಹತ್ವವನ್ನೂ ಕಾಯ್ಕೊಳ್ಬೇಕು, ಸಮಾಜದ ಹಿತವನ್ನೂ ಕಾಯ್ಕೊಳ್ಬೇಕು. ಇದು ಪರಸ್ಪರ ಅವಲಂಬನೆಯ ಕೊಟ್ಟು ತೆಗೆದುಕೊಳ್ಳುವಿಕೆಯ ಭಾಗ. ಹಾಗಾಗಿ ನಮ್ಮದು ಇದಕ್ಕೂ ಒಂದು ಪರಿಹಾರ ನಮ್ಮ ಹತ್ರ ಇದೆ, ಅದು ಪರಿವಾರ. ಇನ್ನು ಅತಿ ದೊಡ್ಡ ಸಮಸ್ಯೆ ಬಂದಿರುವುದು ಪರಿಸರಕ್ಕೆ ಸಂಬಂಧಪಟ್ಟಿದ್ದು. ಇದೇನಿದು? ಅಬ್ರಾಹ್ಮಿಕ್ ರಿಲಿಜನ್ಗಳು ಒಂದು ಮೂಲ ತತ್ವದೊಂದಿಗೆ ಪ್ರಾರಂಭವಾಗಿವೆ. ಅದೇನು ತತ್ವ? ಇಡೀ ಪ್ರಪಂಚವನ್ನು ದೇವರು ಅನ್ನುವವನು ಗಂಡಸಿನ ಸುಖಕ್ಕಾಗಿ ಅವನು ಉತ್ಪತ್ತಿಯನ್ನು ಮಾಡಿದ್ದಾನೆ. ಹಾಗಾಗಿ ಗಂಡಸಿಗೆ ಸ್ವಲ್ಪ ಉದಾರವಾಗಿ ನೋಡಿದ್ರೆ ಇಡೀ ಮಾನವ ಕುಲಕ್ಕೆ ಈ ಪ್ರಕೃತಿಯನ್ನು ಅನುಭವಿಸುವ, ಪ್ರಕೃತಿಯನ್ನು ಶೋಷಿಸುವ ಸ್ವಾಮ್ಯ, ಅದಕ್ಕೆ ಅಧಿಕಾರ ಇದೆ ಅಂತ ಅದು ಭಾವಿಸುತ್ತೆ. ಹಾಗಾಗಿ ಪ್ರಕೃತಿಯ ಶೋಷಣೆ ಇದು ಅನಿವಾರ್ಯ ಅಂತ ಭಾವಿಸುತ್ತೆ. ಪರಿಸರದ ಮೇಲೆ ಆಗ್ತಿರೋ ದುಷ್ಪರಿಣಾಮ ನಮಗೆ ಗೊತ್ತಾಗಿದೆ. ಹಾಗಿದ್ದರೆ ಹಿಂದುತ್ವದಲ್ಲಿ ಇದಕ್ಕೇನು ಪರಿಹಾರ? ನಾವು ಹೇಳ್ತಿದ್ದೀವಿ, ಮನುಷ್ಯ ಇದಕ್ಕೆ ಸ್ವಾಮಿಯಲ್ಲ, ಮನುಷ್ಯ ವಿಶ್ವಸ್ತ ಮಾತ್ರ. ಇದನ್ನು ಇವತ್ತಿನ ಅರ್ಥದಲ್ಲಿ ಟ್ರಸ್ಟಿ ಮಾತ್ರ. ಅಂದರೆ ಈ ಪರಿಸರದ ಸಮಸ್ಯೆಗೆ ಪರಿಹಾರವು ಹಿಂದುತ್ವದಲ್ಲಿದೆ. ಜಗತ್ತನ್ನು ಕಾಡ್ತಾ ಇರುವಂಥ ಈ ಮೂರು ಸಮಸ್ಯೆಗಳಿಗೂ ಹಿಂದುತ್ವದಲ್ಲಿ ಪರಿಹಾರ ಇದೆ. ಇದನ್ನು ಗವರ್ನ್ ಮಾಡುವುದು ಹೇಗೆ? ಇಷ್ಟೊಂದು ಜನ ಇದ್ದಾರೆ, ಇಷ್ಟೊಂದು ರೀತಿಯಲ್ಲಿ ಜನಗಳಿದ್ದಾರೆ, ಇದು ಏನಿದು? ಇದನ್ನು ಅವರು ವೈರುಧ್ಯ ಅಂತಾರೆ, ನಾವು ವೈವಿಧ್ಯ ಅಂತ ಇದ್ದೀವಿ. ವೈರುಧ್ಯ ಅಂತ ಅಂದ್ಕೊಂಡವ್ರಿಗೆ ವೈರುಧ್ಯಗಳನ್ನು ಅದನ್ನು ಮುಗಿಸ್ಬಿಡಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ, ವೈವಿಧ್ಯ ಅನ್ನೋದು ಪ್ರಕೃತಿಯ ಸ್ವಭಾವ. ವಿ ಶುಡ್ ಸೆಲೆಬ್ರೇಟ್ ಅಷ್ಟೇ ಇದನ್ನು. ಇದು ನೀನೇನೂ ಮಾಡೋಕ್ಕಾಗಲ್ಲ. ಪ್ರಾರಂಭದಲ್ಲಿ ಅಮ್ಮ ಹೇಳಿದ್ರು ಕೃಷ್ಣ ಲೀಲೆ ಅಂತ. ನಮ್ಮ ದೇಶದಲ್ಲಿ ಪ್ರಪಂಚನೇ ದೇವರ ಲೀಲೆ ಅಂತ ಹೇಳ್ತಾರೆ. ಈ ಲೀಲೆಯನ್ನು ನಾವು ಸೆಲೆಬ್ರೇಟ್ ಮಾಡಬೇಕು, ಇದಕ್ಕೆ ಹೊಂದಿಸ್ಕೋಬೇಕು, ಸಮತ್ವವನ್ನು ತಂದ್ಕೊಳ್ಬೇಕು. ಅದಕ್ಕೆ ಯೋಗದ ಗುರಿ ಏನು? ಸಮತ್ವಂ ಯೋಗ ಮುಚ್ಯತೆ. ಈ ಎಲ್ಲ ವೈವಿಧ್ಯಗಳು ಇರುತ್ತೆ. ಇದು ನನ್ನ ವೈರುಧ್ಯ ಅಂದ್ಕೊಂಡು ಜಗಳಾಡಬಾರದು, ಬದಲಾಗಿ ದಿಸ್ ಈಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ದಿ ಸೇಮ್ ಡಿವಿನಿಟಿ ಅನ್ನುವುದನ್ನು ಹೇಳಬೇಕು. ಅಂದರೆ ಈ ವೈವಿಧ್ಯಗಳನ್ನು,
ವೈರುಧ್ಯಗಳಾಗಿ ನೋಡದೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಹಿಂದುತ್ವದ ಒಂದು ಗುಣ. ಇದು ಕೂಡ ಪ್ರಪಂಚದಲ್ಲಿ ಇವತ್ತೆಲ್ರಿಗೂ ಅಗತ್ಯವಾಗಿರುವಂಥ ವಿಷಯ. ಇನ್ನು ಈ ಗವರ್ನೆನ್ಸ್ಗೆ ಸಂಬಂಧಪಟ್ಟಾಗಿ ಏನು ಮಾಡಬೇಕು, ಹೇಗೆ ಇದನ್ನು ಅಡ್ಮಿನಿಸ್ಟರ್ ಮಾಡಬೇಕು, ಅದಕ್ಕೋಸ್ಕರ ಒಂದು ಕೇಂದ್ರದ ಶಾಸನ ಇರಬೇಕು, ಅದು ಹೇಳ್ದಂಗೆ ನಡ್ಕೋಬೇಕು ಅನ್ನೋದಕ್ಕೆ ಡಿಸೆಂಟ್ರಲೈಸೇಷನ್ ಅನ್ನುವಂಥ ವ್ಯವಸ್ಥೆಯನ್ನು ಪ್ರಪಂಚ ಹೇಳ್ತಾ ಇದ್ದಾಗ ನಾವು ಹೇಳ್ತಾ ಇದ್ದೀವಿ ಡಿಸೆಂಟ್ರಲೈಸೇಷನ್ ಅಂದರೆ ಏನು ಅಂದರೆ ಎಲ್ಲ ಹಕ್ಕು ನನಗೆ ಕೊಟ್ಬಿಟ್ಟಿದ್ದಾರೆ ಯಾರೋ, ನಾನು ನಿಮಗೆ ಸ್ವಲ್ಪ ಸ್ವಲ್ಪ ಕೊಡ್ತೀನಿ, ಇದು ಡಿಸೆಂಟ್ರಲೈಸೇಷನ್. ಆದರೆ ನಮ್ಮ ದೇಶದ ಡಿಸೆಂಟ್ರಲೈಸೇಷನ್ ಅಲ್ಲ, ನಮ್ಮದು ಸೆಲ್ಫ್ ಗವರ್ನೆನ್ಸ್. ಸೆಲ್ಫ್ ಗವರ್ನಿಂಗ್ ಮಾಡೆಲ್ಸ್ ಜಗತ್ತಿಗೆ ಕೊಟ್ಟಿರೋರು ನಾವು. ಸೆಲ್ಫ್ ಗವರ್ನಿಂಗ್ ಮಾಡೆಲ್ಗೆ ಒಂದು ಉದಾಹರಣೆ ಕೊಟ್ಟರೆ ನಿಮಗೆ ನಗುನೇ ಬಂದುಬಿಡ್ಬೋದು. ಅದು ನಮ್ಮ ಪರಿವಾರ. ನಮ್ಮ ಪರಿವಾರ ಎಷ್ಟು ಚೆನ್ನಾಗಿ ಸೆಲ್ಫ್ ಗವರ್ನ್ ಮಾಡ್ಕೊಂಡು ಬರುತ್ತೆ. ಒಂದು ಪರಿವಾರ ಆರೋಗ್ಯದ ರಕ್ಷಣೆಯನ್ನು ಮಾಡುತ್ತೆ, ಮಿತವ್ಯಯದಿಂದ ಅದು ತನ್ನ ಫೈನಾನ್ಷಿಯಲ್ ಪ್ಲ್ಯಾನಿಂಗನ್ನು ಮಾಡಿಕೊಳ್ಳುತ್ತೆ. ಒಂದು ಸೆಲ್ಫ್ ಗವರ್ನಿಂಗ್ ಸ್ಟ್ರಕ್ಚರ್ನ ಒಂದು ಮೊದಲ ಉದಾಹರಣೆ ಯಾವುದು ಅಂದರೆ ಒಂದು ಮನೆ. ಅದರ ನಂತರದ ಉದಾಹರಣೆ ಒಂದು ಹಳ್ಳಿ. ಅದನ್ನು ಸ್ವಲ್ಪ ನೀವು ಒಂದು 50 ವರ್ಷದಿಂದ ಹೇಗೆ ಹಳ್ಳಿ ತನ್ನನ್ನು ಗವರ್ನ್ ಮಾಡ್ಕೋತಿತ್ತು ಅಂತ ನೋಡಬೇಕು. ಹಿಂದುತ್ವ ಈ ರೀತಿ ಗವರ್ನಿಂಗ್ ಒಂದು ಪ್ರಿನ್ಸಿಪಲ್ಸನ್ನು ಕೊಡುತ್ತೆ. ಅದ್ರ ಜೊತೆಗೆ ತುಂಬ ಒಳ್ಳೆಯ ಚಿಂತನೆಗಳು ಜಗತ್ತಿನಲ್ಲಿ ಇರಲಿಲ್ವಾ? ಇದ್ವು. ಅವೆಲ್ಲ ಉಳಿದುವಾ? ಇಲ್ಲ. ಗ್ರೀಸ್ನಲ್ಲಿ ಏನು ಉಳಿದಿದೆ? ಜೇಡ್ರ ಬಲೆ ಉಳಿದಿದೆ ಅಂತ ವಿವೇಕಾನಂದರು ಹೇಳ್ತಾರೆ. ಒಳ್ಳೆಯ ಚಿಂತನೆ ಅಷ್ಟೇ ಇದ್ರೆ ಸಾಕಾಗಲ್ಲ, ಅದನ್ನು ಧಾರಣೆ ಮಾಡುವ, ನಡೆದುಕೊಳ್ಳುವ, ಅವಶ್ಯಕತೆ ಬಿದ್ದರೆ ಪ್ರಾಣವನ್ನೂ ಕೊಡುವ ಒಂದು ಸಮಾಜ ಬೇಕಾಗತ್ತೆ. ಹಿಂದುತ್ವ ಅಂದರೆ ಆ ಸಮಾಜವೂ ಸೇರಿದಂಥದ್ದು. ಅದು ಬಿಟ್ಟು ಹಿಂದುತ್ವ ಆಗಲ್ಲ. ನೋಡಿ, ಇಷ್ಟೊಂದು ಜನ, ಇಡೀ ನೀವು ಸಿಖ್ಖರ ಪರಿವಾರಗಳಿಂದ ನೋಡಿದ್ರೆ ಅವರು ಏನು ಮಾಡಿದ್ರು ಅಂದರೆ ಇದು ಉಳಿಬೇಕಪ್ಪ, ಅದಕ್ಕೋಸ್ಕರ ಪ್ರಾಣ ಆದರೂ ಕೊಡ್ತೀನಿ ಅಂತ. ಒಂದು ಕಡೆ ಹೇಳಿದ್ರೆ ನಮ್ಮ ಶಾಸ್ತ್ರ ಗ್ರಂಥಗಳು ಇದು ಉಳಿಬೇಕು ಅಂತ ತಮ್ಮನ್ನು ತಾವು, ಅಂದರೆ ಒಂದು ಕಡೆ ಸಮಾಜ ಉಳಿಬೇಕು ಅಂತ ಹೋರಾಟ, ಶಾಸ್ತ್ರಗಳು ಉಳಿಬೇಕು ಅಂತ ಹೋರಾಟ, ದೇವಸ್ಥಾನಗಳು ದೇವರು ಉಳಿಬೇಕು ಅನ್ನೋ ಹೋರಾಟ. ಅಂದರೆ ಶ್ರದ್ಧಾ ಕೇಂದ್ರಗಳು ಯಾವುದು ಹೊರರೂಪಕ್ಕೆ ಕಾಣುತ್ತೋ ಅದನ್ನು ಉಳಿಸ್ಕೊಳ್ಳೋಕ್ಕೂ ಹೋರಾಟ, ಯಾವುದನ್ನು ಧರಿಸುವ ಸಮಾಜ ಅದನ್ನು ಉಳಿಸ್ಕೊಳ್ಳೋಕ್ಕೂ ಹೋರಾಟ. ಇದಕ್ಕಿಂತ ಇನ್ನೊಂದು ಅಂದರೆ ಮೂಲತತ್ವಗಳಿಂದ ಪಕ್ಕಕ್ಕೆ ಸರಿಯುವ ಸಮಾಜವನ್ನು ತಿದ್ದುವ ಪ್ರಯತ್ನವೂ ಇರುತ್ತೆ. ಸಾಮಾನ್ಯವಾಗಿ ನಮ್ಮ ದೇಶದ ಆತ್ಮ ಅಂತ ಕರೆಸಿಕೊಳ್ಳುವುದು ಚಿಂತನೆಯ ಸ್ತರದಲ್ಲಿ ಉಪನಿಷತ್ತುಗಳು ರೀತಿಯಲ್ಲೇ ಸಮಾಜ ಇದೆಯಾ ಅಂದರೆ ಇರಲ್ಲ, ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಅದು ಆ ಕಡೆ ಈ ಕಡೆ ಆದಾಗ ತಿದ್ದುವ ಪ್ರಯತ್ನವನ್ನು ಈ ಸಮಾಜ ಮಾಡ್ಕೊಂಡು ಬಂದಿದೆ. ಅವ್ರನ್ನ ಸಾಧುಗಳು, ಸಂತರು ಅಂತ ನಾವು ಕರಿತೀವಲ್ಲ, ಅವರೆಲ್ಲ ಸೇರಿದ್ದು ಹಿಂದೂ ಸಮಾಜ, ಹಿಂದುತ್ವ ಅಂದರೆ ಒಂದ್ಯಾವುದೋ ಒಂದು ಶಾಖೆಯಲ್ಲ, ಒಂದೇ ರೀತಿಯ ವಿಚಾರವನ್ನು ಮಾಡ್ಕೊಂಡು ಬಂದವರಲ್ಲ. ಈ ದೇಶದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಕಾಲದಲ್ಲಿ ಈ ಮೂಲ ಆಧ್ಯಾತ್ಮಿಕ ಚಿಂತನೆಯನ್ನು, ಧರ್ಮವನ್ನು ಮತ್ತೆ ಮತ್ತೆ ರಿಫೈನ್ ಮಾಡುವ ಕೆಲಸ ಮಾಡಿರುವವರು ಹಿಂದುತ್ವದ ಭಾಗನೇ. ಇಲ್ದಿದ್ದರೆ ಕೆಲವರನ್ನಷ್ಟೇ ಸೇರಿಸಿ ಆಗುವ ಒಂದು ಅಪಾಯ ಇರುತ್ತೆ. ಸಂಸ್ಕೃತ ಮಾತ್ರ ಹಿಂದುತ್ವನ? ನನ್ನ ಕನ್ನಡ ಬಿಟ್ಟು ಹೆಂಗೆ ಹಿಂದುತ್ವ ಇರೋಕ್ಕೆ ಸಾಧ್ಯ? ತಮಿಳ್ ಬಿಟ್ಟು ಹಿಂದುತ್ವ ಹೇಗೆ ಸಾಧ್ಯ? ಈ ದೇಶದ ಎಲ್ಲ ಭಾಷೆಗಳು, ಈ ದೇಶದ ಎಲ್ಲ ಚಿಂತಕರು, ಕೆಲವೊಮ್ಮೆ ಕೆಲವು ವಿಷಯ ನಮ್ಗೆ ಒಪ್ಪಿಗೆ ಆಗ್ಬೋದು, ಕೆಲವುದು ಒಪ್ಪಿಗೆ ಆಗದಿರಬಹುದು. ಯಾಕೆಂದರೆ ಎಲ್ಲ ವಿಷಯ ಎಲ್ಲ ಕಾಲಕ್ಕೂ ಯಾವಾಗಲೂ ಇರಲ್ಲ. ಅದು ಆಯಾ ಸಂದರ್ಭಕ್ಕೆ, ವಿಶ್ಲೇಷಣೆಯ ಸಂದರ್ಭಕ್ಕೆ ಅದು ಅನುಕೂಲಕರವಾಗಿರುತ್ತೆ. ಹಾಗಾಗಿ ಒಂದು ಸುಸಂಸ್ಕೃತ ಸಮಾಜ ಏನು ಮಾಡುತ್ತೆ ಅಂದರೆ ಈ ಥರ ಬಂದಂಥ ಇಡೀ ಎಲ್ಲ ಪರಂಪರೆಯನ್ನು ಗೌರವಿಸುತ್ತೆ. ಅದರ ಜೊತೆಗೆ ಆಚರಣೆಗೂ ತರಬೇಕಾಗತ್ತೆ. ಇದು ಕೇವಲ ಬೌದ್ಧಿಕ ವಿಲಾಸವಲ್ಲ. ರಂಗೋಲಿ ನಮ್ಮ ಸಂಸ್ಕೃತಿಯ ಭಾಗ ಅಂತ ಅಂದ್ಕೊಂಡು ನೀವು ರಂಗೋಲಿ ಬಗ್ಗೆ ಸೆಮಿನಾರ್ ಮಾಡಿದ್ರೆ ಉಪಯೋಗ ಆಗಲ್ಲ. ರಂಗೋಲಿ ಹಾಕಕ್ಕೆ ಬರುತ್ತಾ ಅನ್ನುವುದು ಪ್ರಶ್ನೆ. ರಂಗೋಲಿ ಹಾಕುವ ಜಾಗದಲ್ಲಿ ಸ್ಟಿಕ್ಕರ್ ಅಂಟಿಸಿದ್ರೆ ತಂತ್ರ ಹೋಯಿತು ನಿಮ್ಮ ಕೈಯಿಂದ. ಆ ಸ್ಟಿಕ್ಕರನ್ನು ನಮ್ಮ ದೇಶದವರೇ ಮಾಡಲಿ, ಉಪ್ಪಿನಕಾಯಿನ ನಾವೇ ಹಾಕಿದ್ರೆ ತಂತ್ರ ನಮ್ಮ ಕೈಯಲ್ಲಿದೆ. ಆ ಉಪ್ಪಿನಕಾಯಿ ಮಾಡುವಂಥ ಕಂಪ್ನಿ ಮಲ್ಟಿನ್ಯಾಷನಲ್ ಇರಲಿ, ನಮ್ಮ ದೇಶದ್ದೇ ಇರಲಿ, ಅವರು ಮಾಡಿದರೆ ತಂತ್ರ ನಮ್ಮ ಕೈಯಿಂದ ಹೋಯಿತು. ಅಂದರೆ ಹಿಂದುತ್ವವನ್ನು ನಡೆಸುವ ಸಮಾಜ ಬೇಕಾಗತ್ತೆ. ಆ ಸಮಾಜ ಯಾರಾದರೂ ನಾವೇ. ಇನ್ನೆಲ್ಲ ಹುಡುಕೋದು, ಹಿಂದುತ್ವವನ್ನು ಹುಡುಕುವುದು ಎಲ್ಲಿ? ಸುಮಾರು ಜನಕ್ಕೆ ಈ ಗೊಂದಲ ಇರುತ್ತೆ, ಎಲ್ಲಿ ಹುಡುಕೋದು ಇದನ್ನು? ಎಲ್ಲಿ ಹುಡುಕೋದು ಅವಶ್ಯಕತೆ ಇಲ್ಲ. ಇದು ನಾವೇ ಹಿಂದುತ್ವವನ್ನು ನಮ್ಮ ಮನೆಯಲ್ಲಿ ನನ್ನಲ್ಲೇ ಹುಡುಕೋಬೋದು. ನನ್ನಲ್ಲಿ ಹುಡುಕಿದಾಗ ನನಗೂ ಗೊತ್ತಾಗುತ್ತೆ ನನ್ನಲ್ಲಿರೋ ಒಳ್ಳೇದು ಏನು, ನನ್ನಲ್ಲಿ ಏನು ದೋಷ ಇದೆ, ಹಿಂದುತ್ವದಂತೆ ನನ್ನಲ್ಲಿ ಏನಿಲ್ಲ. ಅದಕ್ಕೆ ಸತತವಾಗಿ ನಮ್ಮನ್ನು ನಾವು ಶೋಧಿಸಿಕೊಳ್ಳುವ
ಒಂದು ದೊಡ್ಡದಾದಂಥ ಪ್ರಯಾಣ ಇದು. ಈ ಪ್ರಯಾಣದಲ್ಲಿ ಒಂದು ಸಮಾಜ ಅದರ ಅಂತಃಸತ್ವಕ್ಕೆ ಯಾವಾಗಲೂ ನೀನು ಯಾರು ಅಂತ ಹೇಳ್ಕೊಡ್ಬೇಕಾಗತ್ತೆ. ಎಲ್ಲ ನಮ್ಮ ದೇಶದ ಬಹುತಾಂಶ ಚಲನಚಿತ್ರಗಳ ಕಥೆ ಏನು ಅಂದರೆ ಅಣ್ಣ ತಮ್ಮಂದಿರಿಬ್ಬರು ಒಂದೇ ತಾಯಿಯ ಮಕ್ಕಳು ಬೇರೆ ಆಗಿಬಿಟ್ಟಿರ್ತಾರೆ. ಎಷ್ಟು ರೋಚಕವಾದ ಕಥೆ. ಇಬ್ಬರು ಫೈಟಿಂಗ್ ಆಡ್ತಾ ಇರ್ತಾರೆ. ಇದ್ದಕ್ಕಿದ್ದಂಗೆ ಇಲ್ಲೊಂದು ಮಚ್ಚೆ ಇರುತ್ತೆ, ಅಲ್ಲೊಂದು ಮಚ್ಚೆ ಇರುತ್ತೆ, ಓ ಬಾಯಿ ಅಂತ. ಅಂದರೆ ಈ ಅರಿವು ಇದು ಬಹಳ ಮಹತ್ವದ್ದು. ಹಿಂದೂಗಳಿಗೆ ನೀನು ಹಿಂದೂ ಇದೆಯಾ ಅನ್ನೋ ಅರಿವಿದೆಯಲ್ಲ, ಇದು ಭಾಳ ದೊಡ್ಡ ಅವಶ್ಯಕತೆ. ಅದಕ್ಕೆ ಹಿಂದೂಗಳಿಗೆ ಹಿಂದುತ್ವ ಏನು ಅನ್ನೋದು ಪ್ರಸ್ತುತಗೊಳಿಸಬೇಕಾಗತ್ತೆ. ಕಸವನ್ನು ಹಿಂದುತ್ವ ಅಂತ ಆರೋಪ ನಮ್ಮ ಮೇಲೆ ಮಾಡ್ತಿರುವಾಗ ಯಾವುದಲ್ಲ ಅನ್ನೋದನ್ನು ಹೇಳುವ ಅವಶ್ಯಕತೆಯೂ ಇದೆ, ಯಾವುದು ಹೌದು ಅಂತ ಹೇಳುವ ಅವಶ್ಯಕತೆಯೂ ಇದೆ. ಅದಕ್ಕೆ ಪ್ರಾಂಜಲ ಮನಸ್ಸಿನಿಂದ ದೋಷಗಳನ್ನು ಒಪ್ಕೊಳ್ಳೋದು ಹಿಂದುತ್ವನೇ. ಎಲ್ಲ ಸರಿಗೆ ಇದೆ, ಯಾಕೆ ಅಂದರೆ ಪುರಾಣ ಕಾಲದಿಂದ ಬಂದಿದೆ. ಅದಕ್ಕೆ ನಮ್ಮಲ್ಲೇ ಶಾಸ್ತ್ರದಲ್ಲೇ ಇದೆ, ಪುರಾಣ ಮಿಥ್ಯೇವನ ಸಾಧು ಸರ್ವಂ. ಹಿಂದಿಂದ ಬಂದಿದೆ ಅನ್ನೋಕ್ಕೋಸ್ಕರ ಅದು ಸರಿಯಲ್ಲ. ಸಂತಃ ಪರೀಕ್ಷಾನ್ ಪರಮ ಅಂದರೆ ಈಗಿನ ಕಾಲದ ಸಂತರು ಅದನ್ನು ಪರೀಕ್ಷೆ ಮಾಡಬೇಕು, ಇದು ಸರಿ ಇದೆಯಾ ಅಂತ ಈಗ ಹೇಳಬೇಕಾಗತ್ತೆ ಅಂತ ನಮ್ಮಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಆ ಹಿನ್ನೆಲೆ ಒಳಗಡೆ ಹಿಂದುತ್ವನ ಅತ್ಯಂತ ಡೈನಮಿಕ್ ಆದಂಥ ವಿಷಯ. ಅದು ನಮ್ಮ ಪ್ರಾರಂಭದಲ್ಲಿ ಹೇಳಿದ್ರು. ಯಾಕೆಂದರೆ ಒಂದು ಸೆಲ್ಫ್ ನೆಗೇಷನ್ನಿಂದ ಒಂದು ಆತ್ಮಹೀನಾಯತೆಯ ಒಂದು ಭಾವ ಹಿಂದೂಗಳಲ್ಲಿ ಬಂದಿತ್ತು. ಬಂದಾಗ ಒಂದು ಹಿಂದೂ ಅಂದ್ಬಿಟ್ರೆ ಎಲ್ಲೋ ನಮ್ಮ ಮೇಲೆ ಆರೋಪನೇನೋ, ಯಾಕೆ ಅಲ್ಲಲ್ಲ ಅಂತ ಹೇಳ್ಕೋಬೇಕನೋ ಅನ್ನುವ ಹಂತ ದಾಟಿ ಒಂದು ಸ್ವಲ್ಪ ಇರಲಿ ಹಿಂದೂ ಅನ್ನೋದು ಅಭಿಮಾನದ ಸಂಗತಿ. ಅದನ್ನು ವಿವೇಕಾನಂದರು ಆ ಕಾಲಕ್ಕೆ 100 ವರ್ಷದ ಹಿಂದೆ ಅವರು ಹೇಳಿದರು, ನಾನು ಅತ್ಯಂತ ಸಾಮಾನ್ಯ ವ್ಯಕ್ತಿ, ಆದರೆ ನನಗೊಂದು ಅಭಿಮಾನ ಏನಂದರೆ ಐ ಆಮ್ ಸ್ಟ್ಯಾಂಡಿಂಗ್ ಆನ್ ಎ ಬೆಡ್ ರಾಕ್ ಕಾಲ್ಡ್ ಹಿಂದೂಯಿಸಮ್ ಅಂತ ಅವ್ರು ಹೇಳಿದರು. ಈ ಶಬ್ದಗಳ ಬಗ್ಗೆ ತುಂಬ ಚರ್ಚೆಯನ್ನು ಮಾಡ್ಬೋದು. ಹಿಂದೂಯಿಸಮ್ ಅನ್ನುವುದಕ್ಕಿಂತ ಹಿಂದೂನೆಸ್ ಅನ್ನೋದು ಒಳ್ಳೆಯದು ಅಂತ. ಆದರೆ ಅವ್ರು ಯಾವಾಗ ಹಿಂದೂಯಿಸಮ್ ಅಂತ ಹೇಳ್ತಿದ್ರು ಆವಾಗ ಅವರು ಹಿಂದೂನೆಸ್ನೇ ಹೇಳಿದರು. ಆವಾಗ ಐ ಥ್ಯಾಂಕ್ ಯು ಇನ್ ದ ನೇಮ್ ಆಫ್ ದಿ ಮದರ್ ಆಫ್ ರಿಲಿಜನ್ಸ್ ಅಂತ ಹೇಳಿದ್ರು. ಅಂದರೆ ಎಲ್ಲ ರಿಲಿಜನ್ಗಳ ತಾಯಿ ಇದು ಹಿಂದುತ್ವ ಅಂತ. ಆ ಹಿನ್ನೆಲೆ ಒಳಗಡೆ ನಾವು ಹಿಂದುತ್ವವನ್ನು ನೋಡಬೇಕು. ಹೇಳುವವರು ಬೇಕಾಷ್ಟು ಪಾಪ ಅವರು ಮಾರ್ಗಗಳನ್ನು ಅವರು ಬೆಳೀತಿದ್ದಾರೆ ಅಂತ ನಾನು ಅನ್ಕೋತೀನಿ. ಕೆಲವೊಮ್ಮೆ ಗೋಲ್ ಪೋಸ್ಟ್ ಚೇಂಜ್ ಮಾಡೋದು ಇರಬಹುದು. ಅದರಲ್ಲಿ ಅದೇನು ಹೇಳ್ತಾರೆ, ಹಿಂದೂ ಧರ್ಮ ಈಸ್ ಓಕೆ, ಹಿಂದೂಯಿಸಮ್ ನಾಟ್ ಓಕೆ. ನೆಕ್ಸ್ಟ್ ಅವ್ರು ಹೇಳಿದ್ರು ಹಿಂದೂ ಧರ್ಮ ಈಸ್ ಗುಡ್, ಹಿಂದೂಯಿಸಮ್ ಈಸ್ ಓಕೆ, ಬಟ್ ಹಿಂದುತ್ವ ಈಸ್ ನಾಟ್ ಗುಡ್. ನೆಕ್ಸ್ಟ್ ಹೇಳಿದ್ರು ಹಿಂದೂ ಧರ್ಮ ಇಸ್ ಸೂಪರ್, ಹಿಂದೂಯಿಸಮ್ ಇಸ್ ಫೈನ್, RSS ಹಿಂದುತ್ವ ಇಸ್ ಬ್ಯಾಡ್, ವಿ ಎಕ್ಸೆಪ್ಟ್ ವಿವೇಕಾನಂದಸ್ ಹಿಂದುತ್ವ. ಈಗ ನಮ್ದು ಯಾವುದೋ ಒಂದು ಹೊಸ ಹಿಂದುತ್ವ ನಾವು ಹುಟ್ಟಾಕಿದವ ಅಂತ ಒಂದು ಗೊಂದಲ ಶುರುವಾಗಿ ನಮ್ಮ ಹಿಂದುತ್ವ ಯಾವುದು, ಅವ್ರದ್ದು ಹಿಂದುತ್ವ ಏನಾ ಬೇರೆನಾ? ಈ ಕನ್ಫ್ಯೂಷನ್ನ ಉಂಟು ಮಾಡುವುದು ಅವ್ರು ಬೆಳೀತಿದ್ದಾರೆ ಅಂತ ಅರ್ಥ. ಅವರು ಪಾಪ ಯೋಚನೆ ಮಾಡ್ತಾ ಇದ್ದಾರೆ, ಏನಿದು ನಾವು ಹಿಂದೂ ಧರ್ಮ ಬೈತಾ ಯಾಕೋ ಎಡವಟ್ಟಾಯ್ತಾ? ನಮಗೆ ನಮ್ಮ ಗೋಲ್ ಪೋಸ್ಟ್ ಕರೆಕ್ಟಾಗಿದೆ, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಆ ಕಡೆದು ಗೋಲ್ ಗೊತ್ತಿದೆ, ಈ ಕಡೆದು ಗೋಲ್ ಗೊತ್ತಿದೆ. ಅದಕ್ಕೆ ಹಿಂದುತ್ವ ಅನ್ನೋವಂತಹ ಚಿರಂತನವಾದಂಥ ಮೌಲ್ಯಗಳು, ಅದನ್ನು ಧರಿಸುವ ಸಮಾಜಕ್ಕೆ ಬೇಕಾದಂಥ ವ್ಯವಸ್ಥೆಗಳು, ಈ ಸಮಾಜಕ್ಕೆ ಪ್ರೇರಣೆಯನ್ನು ಕೊಡುವಂತಹ ಎಲ್ಲ ಪರಂಪರೆಗಳು, ಹೋರಾಟಗಳು, ಸಾಹಿತ್ಯ, ಕಲೆ, ಇಲ್ಲದೆ ನೃತ್ಯ ಹಿಂದುತ್ವ ಹೌದೋ ಅಲ್ವೋ, ಊಟ ಹಿಂದುತ್ವ ಹೌದೋ ಅಲ್ವೋ? ನಮ್ಮ ದೇಶದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹೆಸರಲ್ಲಿ ಡ್ಯಾನ್ಸನ್ನು ಮಾತ್ರ ಇಟ್ಟುಬಿಟ್ಟಿದ್ದೀವಿ ನಾವು. ಹಾಗೆ ಊಟ ಸಂಸ್ಕೃತಿ ಅಲ್ವಾ, ಮಾತು ಸಂಸ್ಕೃತಿ ಅಲ್ವಾ, ಅದು ಕಲಾ ಪ್ರದರ್ಶನ ಅಷ್ಟೇ. ಅದಕ್ಕೆ ಈ ಶಬ್ದಗಳನ್ನು ಕೂಡ ನಾವು ಸರಿಯಾದ ಮೌಲ್ಯದಲ್ಲಿ ಅದನ್ನು ತರಬೇಕಾಗತ್ತೆ. ಆ ಹಿನ್ನೆಲೆ ಒಳಗಡೆ ಹಿಂದುತ್ವದ ಶಬ್ದಗಳ ಸರಿಯಾದ ಪ್ರಸ್ತುತಿ ಇದು ಒಂದು. ಎರಡನೇದು, ಅದನ್ನು ಆಚರಿಸಬೇಕಾದಂತಹ ಒಂದು ಸೌಷ್ಠವ ಈ ಸಮಾಜಕ್ಕೆ ಬೇಕಾಗತ್ತೆ. ಯಾಕೆಂದರೆ ನಾವು ಇಷ್ಟೆಲ್ಲ ಪರಿಸರದ ಬಗ್ಗೆ ಹೇಳಿದ್ರು, ನಡವಳಿಕೆಯಲ್ಲಿ ನೋಡಿದಾಗ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಎಷ್ಟು ಒಳ್ಳೆಯದು ಅಂಥೇಳಿ 66 ಕೋಟಿ ಜನ ಹೋಗಿ ಸ್ನಾನ ಮಾಡಿದ್ರು. ನಮ್ಮ ಊರುಗಳ ಗಂಗೆಯ ಸ್ಥಿತಿ ಏನು? ಬೆಂಗಳೂರಿನ ಕೆಂಪೇಗೌಡರ ಕಾಲದ ಬೆಂಗಳೂರು ಹೇಗಿದೆ, ನಮ್ಮ ರಘುನಂದನ್ನೋ ನಮ್ಮ ಕಾಲದ ಬೆಂಗಳೂರು ಹೇಗಿದೆ? ನಾವು ಅದೇ ರೀತಿಯಲ್ಲಿ ಈ ನದಿಗಳನ್ನು ದೇವಿ ಅಂತ ನೋಡ್ತಿದ್ದೀವಾ ಇಲ್ವಾ? ಅಂದರೆ ಆ ರೀತಿ ನೋಡಬೇಕಲ್ಲ ಹಿಂದುತ್ವ ಅನ್ನುವುದು. ಮರಗಳನ್ನು ಗಿಡಗಳನ್ನು ದೇವಿ ಅಂತ ಹೇಳಿ ಅದಕ್ಕೆ ಸೀರೆ ಸುತ್ತಿ ಪೂಜೆ ಮಾಡುವುದು ಬಹಳ ಅವಶ್ಯ. ಆದರೆ ಅದರಷ್ಟೇ ಅವಶ್ಯ ಅದರ ಸಂರಕ್ಷಣೆ, ಅದರ ಸಂವರ್ಧನೆ, ಅದು ಮಾಡ್ತಾ ಇದ್ದೀವಾ ಅಂತಲೂ ನೋಡಬೇಕಾಗತ್ತೆ. ಆ ಹಿನ್ನೆಲೆ ಒಳಗಡೆ ಹಿಂದೂ ಸಮಾಜ ತನ್ನಂತಾನು ಆತ್ಮಪರೀಕ್ಷಣೆಯನ್ನು ಮಾಡಿಕೊಂಡು ಪರಿವರ್ತನೆಗೂ ತನ್ನನ್ನು ತೆರ್ಕೊಳ್ಬೇಕೋಸ್ಕರ ಪಂಚಪರಿವರ್ತನೆಯ ಚರ್ಚೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ.
ಅದು ವ್ಯಕ್ತಿಯಾಗಿ ನನ್ನಲ್ಲಿ, ಸಮಾಜವಾಗಿ ಅದನ್ನು ನಮ್ಮ ಓಣಿಗಳಲ್ಲಿ ತರುವುದು ಹೇಗೆ ಅನ್ನೋದು ಕೂಡ ಈ ಸಮಾಜ ಇದೆ ಅಂತ ಅರ್ಥ ಅಲ್ಲ. ಅದು ತುಂಬ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಬೇಕು. ಆ ಪ್ರಯತ್ನಗಳನ್ನು ಮಾಡೋದಕ್ಕೂ ಕೂಡ ಹಿಂದುತ್ವ ಅನ್ನೋ ಶಬ್ದವು ನಮಗೊಂದು ಶಕ್ತಿಯನ್ನು ಕೊಡುತ್ತೆ. ಯಾಕೆಂದರೆ ಶಬ್ದಕ್ಕೂ ನಿಧಾನಕ್ಕೆ ಒಂದು ತಪಶಕ್ತಿ ಬರುತ್ತೆ. ನಾನು ಹಿಂದೂ ಅಂತ ಅಂದ್ಕೊಂಡ ತಕ್ಷಣವೇ ನನಗೆ ಈ ದೊಡ್ಡ ಪರಂಪರೆಯ ಭಾಗ ನಾನು ಅನ್ನೋ ಅರಿವಿದೆಯಲ್ಲ, ಅದು ಒಂದು ಪ್ರೇರಣೆಯನ್ನು, ಒಂದು ಜವಾಬ್ದಾರಿಯನ್ನು ಎರಡೂ ಕೊಡುತ್ತೆ. ಆ ಹಿನ್ನೆಲೆಯಲ್ಲಿ ಹಿಂದುತ್ವ ಅನ್ನೋದು ಈ ದೇಶದ ರಾಷ್ಟ್ರೀಯ ಕ್ಯಾರೆಕ್ಟರ್ ಆದ್ದರಿಂದ ಅದು ನಿಧಾನಕ್ಕೆ ನೋಡಿದ್ರೆ ಅದು ಈ ಭೂಗೋಳಕ್ಕಷ್ಟೇ ಒಳ್ಳೆಯದು ಮಾಡೋ ವಿಷಯ ಅಲ್ಲ. ಅದು ಪ್ರಪಂಚಕ್ಕೆ ಒಂದು ಜೀವನ ವಿಧಾನವನ್ನು ಕೊಡುತ್ತೆ. ಹಿಂದುತ್ವ ಒಂದು ಸಮಗ್ರ ಜೀವನ ವಿಧಾನವೂ ಹೌದು. ಅದಕ್ಕೆ ನಾನು ಸತ್ಯರಥ ಧರ್ಮ ಅಂದಾಗ ರಥ ಅನ್ನೋದು ಕಾಸ್ಮಿಕ್ ಲಾಸ್ಗೆ ಸಂಬಂಧಪಟ್ಟಿತ್ತು. ಸತ್ಯವನ್ನು ಋತವನ್ನು ಒಳಗೊಂಡಿದ್ದು ಧರ್ಮ. ಅದಕ್ಕೆ ಧರ್ಮ ಅನ್ನೋದು ಅತ್ಯಂತ ಸಮಗ್ರವಾದಂಥ ವಿಷಯ. ಆ ಹಿನ್ನೆಲೆ ಒಳಗಡೆ ಧರ್ಮ ಇರ್ರೆಲೆವೆಂಟ್ ಆಗುವ ಪ್ರಶ್ನೆನೇ ಬರಲ್ಲ. ಧರ್ಮ ಅನ್ನೋ ಶಬ್ದದ ಅರ್ಥವೇ ಅದು ಸದಾ ಕಾಲಕ್ಕೆ ಪ್ರಸ್ತುತವಾಗ್ತು. ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಸ್ತುತಿ ಮಾಡುವ ಅವಶ್ಯಕತೆ ಇರುತ್ತೆ. ಯಾಕಂದರೆ ಯಾವಾಗಲೂ ಕಾಲಕ್ಕೆ ಆವತ್ತಿನ ಲೆಕ್ಸಿಕನ್ ಅದು ಬದಲಾಗ್ತಾ ಇರುತ್ತೆ. ಒಂದು ಕಾಲಕ್ಕೆ ದೇವರು ಅನ್ನುವುದು ಎಲ್ಲರಿಗೂ ಹಿಡಿಸುವ ಒಂದು ಶಬ್ದವಾಗಿತ್ತು. ಈಗ ಈ ಕಾಲಕ್ಕೆ ಎಲ್ಲಕ್ಕೂ ಕೂಡ ಸೈನ್ಸ್ ಅನ್ನುವುದು ಶಬ್ದ. ನಮಗೇನು ಸೈನ್ಸ್ ಅನ್ನೋ ಶಬ್ದಕ್ಕೆ ವಿರೋಧ ಏನಿಲ್ಲ. ಲಾಜಿಕ್ ಅನ್ನುವುದು ಭಾರತದ ದರ್ಶನಶಾಸ್ತ್ರದ ಮೂಲಾಧಾರ. ಅದಕ್ಕೆ ತುಂಬ ಜನ ನಾವು ಶ್ರದ್ಧೆ ಅಷ್ಟೇ ಮುಖ್ಯ ಅಪ್ಪ, ಅಲ್ಲ ಅಲ್ಲ ಅಲ್ಲ. ಭಗವದ್ಗೀತೆಯಲ್ಲಿ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ನಾವು ಅಷ್ಟೇ ಹೇಳ್ಬಿಟ್ಬಿಡ್ತೀವಿ. ಆ ಶ್ಲೋಕ ಅಷ್ಟೇ ಇಲ್ಲ. ಅದು ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯ ಅನ್ನೋದು ಪೂರ ಶ್ಲೋಕ. ಅಂದರೆ ತತ್ಪರತೆ ಮತ್ತು ಇಂದ್ರಿಯ ನಿಗ್ರಹ, ಶ್ರದ್ಧೆಯ ಜೊತೆಗೆ ಈ ಮೂರು ಒಳಗೊಳ್ಳಬೇಕಾಗತ್ತೆ. ಅದರ ಅರ್ಥ ಏನು ಅಂದರೆ ಈ ಮಾರ್ಗದಲ್ಲಿ ಹೋಗುವವನು ನಿರಂತರ ಪರೀಕ್ಷಣೆಯನ್ನು, ತಪಾಸಣೆಯನ್ನು ಮಾಡಲೇಬೇಕಾಗತ್ತೆ. ಆ ಹಿನ್ನೆಲೆ ಒಳಗಡೆ ಹಿಂದುತ್ವ ಅನ್ನುವ ಶಬ್ದ ತುಂಬ ವ್ಯಾಪಕವಾದ ಅರ್ಥದಲ್ಲಿ, ಸಮಗ್ರವಾದ ರೀತಿಯಲ್ಲಿ ಇದನ್ನು ನಾವು ನೋಡುವ ಅವಶ್ಯಕತೆ ಇದೆ. ಅದಕ್ಕೆ ಒಂದು ವಿಚಾರದ ಮಂಡನೆಯ ದೃಷ್ಟಿಯಿಂದನೂ ನೋಡಬೇಕು, ಕೆಲವೊಮ್ಮೆ ಯಾವುದಲ್ಲ ಅಂತ ಹೇಳುವುದಕ್ಕೂ ಮಾಡಬೇಕು, ಮತ್ತು ಅದರಂತೆ ಒಂದು ಸಮಾಜದ ಜೀವನ ಕ್ರಮ ಅದನ್ನು ರೂಪಿಸೋದ್ರಲ್ಲೂ ನಮ್ಮ ಪಾತ್ರ ಇದೆ. ಇಲ್ಲಿ ಕೂತಿರುವವರು ಕೇವಲ ಬೌದ್ಧಿಕ ವಿಲಾಸದವರಲ್ಲ. ನಾವು ಇದ್ರೂ ಕೂಡ ಬೌದ್ಧಿಕ ವಿಲಾಸ ಅಂದರೆ ನಮಗೇನೋ ಅದ್ರ ಬಗ್ಗೆ ಏನೋ ಆರೋಪ ಇದೆ, ನಮ್ಗೆ ಹಿಡಿಸಲ್ಲ ಅನ್ನೋದು ಅಷ್ಟೇ ಅರ್ಥ ಅಲ್ಲ. ಅದರ ಅರ್ಥ ಏನು ಅಂದರೆ ಕೇವಲ ಬುದ್ಧಿ ವಲಯದಲ್ಲಿ ಇರೋ ವಿಷಯ ಅಲ್ಲ. ಇದು ಬುದ್ಧಿವಂತರ ವಲಯದಲ್ಲೂ ಇದನ್ನು ಪ್ರಸ್ತಾಪನೆ ಮಾಡಬೇಕು. ಅದರ ಜೊತೆಗೆ ಸಮಾಜದ ನಡವಳಿಕೆಯಲ್ಲೂ ಇದನ್ನು ತರಬೇಕು. ಈ ಎರಡೂ ಕೆಲಸವನ್ನು ಮಾಡೋ ದೃಷ್ಟಿಯಿಂದ ಸಮಸಾಮಯಿಕ ಸಂದರ್ಭಗಳಲ್ಲಿ ಈ ಮೂರು ಬೌದ್ಧಿಕ ಇದರೊಳಗಡೆ ಇದೆ. ಒಂದು ಮೋಹನ್ ಭಾಗವತ್ ಅವರದೊಂದು ಭಾಷಣ ಇದೆ, ಹಾಗೆ ಸುರೇಶ್ ಜಿ ಸೋನಿ ಅವರ ಭಾಷಣ ಇದೆ, ಹಾಗೆ ಅರುಣ್ ಕುಮಾರ್ ಅವರ ಭಾಷಣ ಇದೆ. ಈ ಮೂರನ್ನು